Hello dear students, welcome to Sing Style of Max. So ನಾವು ಆಲ್ರೆಡಿ ಮ್ಯಾಟ್ರಿಸಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾಲೆಜ್ ಈಗ ನಾವೇನು ಮಾಡೋಣ, ವಿಲ್ ಸ್ಟಾರ್ಟ್ ಡಿಟರ್ಮಿನೆಂಟ್ಸ್ ಚಾಪ್ಟರ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಿಟರ್ಮಿನೆಂಟ್ ಅಂದರೆ ಏನು? ಓಕೆ, ಸೊ ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್? ಸಿ ಹಿಯರ್, ಇಟ್ಸ್ ವೆರಿ ಈಸಿ. ಡಿಟರ್ಮಿನೆಂಟ್ ಅಂದರೆ ಜಸ್ಟ್ ಒನ್ ನಂಬರ್. ಇಟ್ ಈಸ್ ಎ ನಂಬರ್, ಸಿಂಪಲ್. ಅಂದರೆ ಎಂಥ ನಂಬರು? That is, it is a number which is associated with every square matrix. Okay, so understand clearly, determinant ಅಂತ ಅಂದರೆ ನಾವು ಮಾತಾಡೋದು ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಸಸ್ ಬಗ್ಗೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್, ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸಿಗೆ ಒಂದು ನಂಬರ್ನ ನಾನು ಅಸೋಸಿಯೇಟ್ ಮಾಡ್ತೀನಿ, ಅಂದರೆ ಒಂದು ನಂಬರ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಮ್ಯಾಟ್ರಿಕ್ಸ್, okay, this is a matrix, this is suppose A is equal to, then ಇದ್ರದ್ದು ಡಿಟರ್ಮಿನೆಂಟ್ ಹೇಳಬೇಕು ಅಂತ ಅಂದರೆ ನಾನು ಏನು ಮಾಡ್ತೀನಿ, DET det of A ಈ ಥರನಾದರೂ ಹೇಳಬಹುದು, OR det of A. ಓಕೆ, ಸೊ ದೆನ್ ನಾವೇನು ಅಂತೀವಿ, det of A ಅಂತ ಡಿನೋಟ್ ಮಾಡ್ತೀವಿ, ರೈಟ್? ಸೊ ಈ ನಂಬರಿಗೆ ಅಸೋಸಿಯೇಟ್ ಮಾಡಿಬಿಟ್ಟು ನಾನು ಹೇಳ್ತಿರೋ, ಈ ಮ್ಯಾಟ್ರಿಕ್ಸಿಗೆ ಒಂದು ನಂಬರ್ನ ಅಸೋಸಿಯೇಟ್ ಮಾಡೋಕ್ಕೆ ನಾನೇನು ಹೇಳ್ತೀನಿ, 4 - 6 means -2. ಈ ಮ್ಯಾಟ್ರಿಕ್ಸಿಗೋಸ್ಕರ ನಾನು ಈ ನಂಬರ್ ಹೇಳ್ತೀನಿ. ಸಪೋಸ್ ಐ ಚೇಂಜ್ ದ ಮ್ಯಾಟ್ರಿಕ್ಸ್, ಸಪೋಸ್ ಐ ರೈಟ್ ಬಿ ಮ್ಯಾಟ್ರಿಕ್ಸ್ ಆ್ಯಂಡ್ ಐ ವಿಲ್ ರೈಟ್ 1 1 1 1. ಈ ಮ್ಯಾಟ್ರಿಕ್ಸಿಗೆ ನಾನೇನು ಹೇಳ್ತೀನಿ, ಒಂದು ನಂಬರು 0 ಅಂತ ಅಸೋಸಿಯೇಟ್ ಮಾಡ್ತೀನಿ. ಈಗ ನಿಮಗೆ ಡೌಟ್ ಏನು ಬರುತ್ತೆ, ಮ್ಯಾಮ್ ಇದು ಈ ಮ್ಯಾಟ್ರಿಕ್ಸಿಗೆ ಈ ನಂಬರು, ಈ ಮ್ಯಾಟ್ರಿಕ್ಸಿಗೆ ಈ ನಂಬರು, ಹೌ ಆರ್ ಯು ರೈಟಿಂಗ್ ಆ್ಯಕ್ಚುಲಿ? ಸೊ ದ್ಯಾಟ್ ಈಸ್ ವಾಟ್ ವಿ ವಿಲ್ ಲರ್ನ್ ಇನ್ ಡಿಟರ್ಮಿನೆಂಟ್ಸ್. ಓಕೆ, ಸೊ ಡಿಟರ್ಮಿನೆಂಟ್ಸ್ ಅಂತ ಅಂದರೆ ಯಾವಾಗಲೂ ನಾವು ಮಾತಾಡೋದು ಸ್ಕ್ವೇರ್ ಮ್ಯಾಟ್ರಿಸಸ್ಸಿಗೆ ಅಸೋಸಿಯೇಟ್ ಮಾಡಿಬಿಟ್ಟು ಒಂದು ನಂಬರ್ ಬರಿತೀವಿ ನಾವು. ಆ ನಂಬರ್ ಬರೆಯೋದು ಹೇಗೆ ಅನ್ನೋದನ್ನು ಈಗ ಕಲಿಯೋಣ. ಓಕೆ, ಸೊ ರಿಮೆಂಬರ್, ಸ್ಕ್ವೇರ್ ಮ್ಯಾಟ್ರಿಸಸ್ ಅಂದರೆ ಏನು? ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್. ಫಸ್ಟ್ ಥಿಂಗ್ ನೀವೇನು ಕಲಿತೀರಾ ಅಂದರೆ ಡಿಟರ್ಮಿನೆಂಟ್ ಆಫ್ 1 × 1 ಮ್ಯಾಟ್ರಿಕ್ಸ್. 1 × 1 ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಹಾಗೆ ಆಗುತ್ತೆ. ವೈ? ಬಿಕಾಸ್ ವಾಟ್ ಐ ಟೋಲ್ಡ್ ಯು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳಿದ್ದೀನಿ, ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇರಬೇಕು. 1 = 1 ಈಕ್ವಲ್ ಇದೆ ತಾನೆ? ಸೊ ಈಕ್ವಲ್ ಇದೆ ಅಂದಮೇಲೆ ನಾವೇನು ಬರೀಬಹುದು, ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಹುದು, ರೈಟ್? ಸೊ ರಿಮೆಂಬರ್ ಒನ್ ಥಿಂಗ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ 1 × 1 ಅಂದರೆ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಒಂದೇ ಇರುತ್ತೆ ಅಂತಲ್ಲ, ಒಂದೇ ಎಲಿಮೆಂಟ್ ಇರುತ್ತೆ. ಓಕೆ, ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಲೈಕ್ ದಿಸ್, ಇಟ್ ಕ್ಯಾನ್ ಬಿ ಲೈಕ್ ದಿಸ್. ಓಕೆ, ಸೊ ಈ ಮ್ಯಾಟ್ರಿಸಸ್ಸು 1 × 1 ಮ್ಯಾಟ್ರಿಸಸ್ಸಿಗೆ ಡಿಟರ್ಮಿನೆಂಟ್ ಬರೀರಿ ಅಂದರೆ ನಥಿಂಗ್ ಬಟ್ ಯು ಆರ್ ರೈಟಿಂಗ್ ದಟ್ ನಂಬರ್ ಓನ್ಲಿ. ಓಕೆ, ಡಿಟರ್ಮಿನೆಂಟ್ ಆಫ್ B = 7, ಡಿಟರ್ಮಿನೆಂಟ್ ಆಫ್ C = 6. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ನ ಡಿನೋಟ್ ಮಾಡೋದು ಈ ರೀತಿ. ಇದ್ರ ಮಧ್ಯದಲ್ಲಿ ಮ್ಯಾಟ್ರಿಕ್ಸಿನ ನೇಮ್ ಏನಿದೆಯೋ ಅದನ್ನು ಬರೀರಿ. ಆ್ಯಂಡ್ ನೆನಪಿರಲಿ, ಇದನ್ನು ನೀವು ಮಾಡ್ಯುಲಸ್ ಆಫ್ ಎ ಅಂತ ಯಾವತ್ತೂ ಓದಬೇಡಿ. ಓಕೆ, ಮ್ಯಾಥ್ಸಲ್ಲಿ ಈ ಸಿಂಬಲಿನ ಮೀನಿಂಗು ಚಾಪ್ಟರ್ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೆಂಟ್, ದಿಸ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ಮಾಡ್ಯುಲಸ್, ದಿಸ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಸೊ ಇಟ್ ಡಿಪೆಂಡ್ಸ್ ಆನ್ ವಿಚ್ ಚಾಪ್ಟರ್ ಯು ಆರ್ ಲೈಕ್ ಡೀಲಿಂಗ್ ವಿತ್. ಓಕೆ, ಸೊ ಯಾವ ಚಾಪ್ಟರ್ನ ಡೀಲ್ ಮಾಡ್ತಾ ಇದ್ರೋ ಅದ್ರ ತಕ್ಕಂತೆ ಆ ಸಿಂಬಲಿಗೆ ಒಂದು ನೇಮ್ ಇದೆ. ಫಾರ್ ಡಿಟರ್ಮಿನೆಂಟ್ಸ್ ದಿಸ್ ಪರ್ಟಿಕ್ಯುಲರ್ ಸಿಂಬಲ್ ಈಸ್ ನೇಮ್ಡ್ ಫಾರ್ ಡಿಟರ್ಮಿನೆಂಟ್ ಆ್ಯಂಡ್ ನಾಟ್ ಮಾಡ್ಯುಲಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಡಿಟರ್ಮಿನೆಂಟ್ ಅಂದರೆ ಏನು, ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸಿಗೆ ಒಂದು ನಂಬರ್ನ ನಾವು ಹೇಳ್ತೀವಲ್ಲ, ದಟ್ ನಂಬರ್ ಈಸ್ ಡಿಟರ್ಮಿನೆಂಟ್. ಓಕೆ, ಸೊ ನೆನ್ಪಿಟ್ಕೊಳ್ರಿ, ಡಿಟರ್ಮಿನೆಂಟ್ ಅನ್ನೋದು ಮ್ಯಾಟ್ರಿಕ್ಸ್ ಅಲ್ಲ, ಡಿಟರ್ಮಿನೆಂಟ್ ಅನ್ನೋದು ಒಂದು ನಂಬರು, ಒಂದು ಸ್ಕೇಲಾರ್ ಕ್ವಾಂಟಿಟಿ. Okay, so therefore remember properly that determinant is a number and not a matrix. ಓಕೆ, ಒಂದು ಮ್ಯಾಟ್ರಿಕ್ಸಿಗೆ ನಾವು ಒಂದು ನಂಬರ್ ಹೇಳ್ತೀವಿ ಅಷ್ಟೇ ಇರೋದು. ಆ್ಯಂಡ್ 1 × 1 ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ಎಂಥದ್ದಾಗಿರ್ಬೇಕು? ಹೌದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. 1 × 1 ಮ್ಯಾಟ್ರಿಕ್ಸಿಗೆ ನಾವೇನು ಮಾಡ್ತೀವಿ, ಡಿಟರ್ಮಿನೆಂಟ್ ಹೇಳಿ ಅಂತ ಅಂದರೆ ಅದೇ ನಂಬರ್ನ ಬರೀತೀವಿ. ಓಕೆ, ಸೊ 1 × 1ಗೆ ದಿಸ್ ಈಸ್ ವೆರಿ ಈಸಿ. ಆ್ಯಂಡ್ ಯು ವಿಲ್ ಹ್ಯಾವ್ ದ ಡೌಟ್, ಮ್ಯಾಮ್ 2 × 2ಗೆ ಹಾಗಾದರೆ ಹೇಗೆ, 3 × 3ಗೆ ಹೇಗೆ, 4 × 4ಗೆ ಹೇಗೆ, 5 × 5ಗೆ ಹೇಗೆ ಅಂತ ಅಂದರೆ, ಎಸ್, ಯು ಕ್ಯಾನ್ ಫೈಂಡ್ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. 2 × 2ನೂ ಕಂಡುಹಿಡಿಬಹುದು, 3 × 3ನೂ ಕಂಡುಹಿಡಿಬಹುದು, 4 × 4 ಕಂಡುಹಿಡಿಬಹುದು, 5 × 5 ಕೂಡ ಕಂಡುಹಿಡಿಬಹುದು, n × n ಯಾವುದೇ ಆರ್ಡರಿಂದಿದ್ರೂ ಕೂಡ ಕಂಡುಹಿಡಿಬಹುದು. ಬಟ್
ಇನ್ ಯುವರ್ ಸಿಲಬಸ್ ಯು ಆರ್ ಹ್ಯಾವಿಂಗ್ ಅಪ್ ಟು 3x3 ಓನ್ಲಿ. ನಿಮ್ಮ ಹೈಯರ್ ಸ್ಟಡೀಸಲ್ಲಿ ನೀವು 4x4 5x5 ಪರ್ಮುಟೇಷನ್ ಮ್ಯಾಟ್ರಿಕ್ಸು ಬ್ಲಾಕ್ ಮ್ಯಾಟ್ರಿಕ್ಸು ಅಂತೆಲ್ಲ ಬರುತ್ತೆ. ಆ ಕಾನ್ಸೆಪ್ಟ್ಸ್ ನಿಮಗೆ ಈಗಿಲ್ಲ ಸದ್ಯಕ್ಕೆ. ಸೊ ಫಾರ್ ನೌ ವಿ ವಿಲ್ ಓನ್ಲಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಫ್ ಫಾರ್ 3x3 ಓನ್ಲಿ. ಓಕೆ ರೈಟ್. ಸೊ ಈಗ ಬಂದುಬಿಟ್ಟು 1x1 ಅನ್ನೋ ಗೊತ್ತಾಯಿತು. ವಾಟ್ ಅಬೌಟ್ 2x2? ಡಿಟರ್ಮಿನೆಂಟ್ ಆಫ್ ಎ 2x2 ಮ್ಯಾಟ್ರಿಕ್ಸ್. 2x2 ಅಂದ್ರೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಾನೆ. ಸೊ ಇಂಥ ಮ್ಯಾಟ್ರಿಕ್ಸಿಗೆ ಏನಂತ ಬರಿಬಹುದು? ಡಿಟರ್ಮಿನೆಂಟು ಹೇಗೆ ಬರೀಬಹುದು? ಆವಾಗಲೇ ಬರೆದೆ ಎಕ್ಸಾಂಪಲ್ಲು. ಒಂದು ಮ್ಯಾಟ್ರಿಕ್ಸ್ ಬರೆದ್ಬಿಟ್ಟು ಅದಕ್ಕೆ ಒಂದು ನಂಬರ್ ಬರೆದೆ. ಓಕೆ, ಸೊ ಅದನ್ನು ಹೇಗೆ ಬರೆಯೋದು ಅಂತ ಅಂದರೆ ಇಟ್ಸ್ ವೆರಿ ಸಿಂಪಲ್. ಸಪೋಸ್ ಯು ಆರ್ ಹ್ಯಾವಿಂಗ್ ಎ ಮ್ಯಾಟ್ರಿಕ್ಸ್ 1 2 3 4. ಓಕೆ, ಸೊ ಇದ್ರದ್ದು ಡಿಟರ್ಮಿನೆಂಟ್ ಹೇಳಿ ಅಂತ ಅಂದರೆ ವೆರಿ ಸಿಂಪಲ್. ಡಿಟರ್ಮಿನೆಂಟ್ ಅದ್ರ ಮಧ್ಯದಲ್ಲಿ ಮ್ಯಾಟ್ರಿಕ್ಸ್ ಬರೀರಿ. ಆಮೇಲೆ ಏನು ಮಾಡಿ ಅಂತ ಅಂದರೆ ಸಿಂಪಲ್, ರೈಟ್ ಡೌನ್ 1 into 4. ಓಕೆ, ಮೈನಸ್ ಹಾಕಬೇಕು 3 into 2. ರೈಟ್. ಸೊ 4 minus 6 which is equal to -2. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ವಿಲ್ ಬಿ ರೈಟಿಂಗ್. ನಾವು ಇದನ್ನು ಪ್ರತಿಯೊಂದು ಸರಿ ಬರೆಯೋಕ್ಕೆ ಒಂದು ಜನರಲ್ ಆಗಿ ನಾವೇನು ಮಾಡ್ತೀವಿ, ಫಾರ್ಮುಲಾ ಬರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಸಪೋಸ್ ಎ ಅನ್ನೋದು ABCD ಮ್ಯಾಟ್ರಿಕ್ಸ್ ಆಗಿದ್ದರೆ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ A into D minus B into C. ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಆಫ್ 2x2 ಮ್ಯಾಟ್ರಿಕ್ಸ್ ಅಂತ ಅಂದರೆ ನಥಿಂಗ್ ಬಟ್ A into D ಅಂದರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಮೈನಸ್ ಹಾಕಿ ಈ ಕಡೆದು ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅಥವಾ ಪ್ರಿನ್ಸಿಪಲ್ ಡಯಾಗ್ನಲ್ನ ಆಪೋಸಿಟ್ ಇರೋದಿದೆಯಲ್ಲ, ಆಪೋಸಿಟ್ ಡಯಾಗ್ನಲ್, ಆ ಎಲಿಮೆಂಟ್ಸ್ನ ಇಲ್ಲಿ ಬರೀತೀರಾ. ಅರ್ಥ ಆಯ್ತಾ? ಸೊ AD minus BC. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ 2x2 ಯಾವ ಮ್ಯಾಟ್ರಿಕ್ಸ್ ಕೊಟ್ಟರು ಕೂಡ ನೀವೇನು ಮಾಡಬಹುದು, ಅದರದ್ದು ಡಿಟರ್ಮಿನೆಂಟ್ನ ಕಂಡುಹಿಡಿಬಹುದು. ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ A is equal to 1 matrix 5 1 1 2. If this is a matrix, tell me what is the determinant value of this one. Very simple. ಏನು ಮಾಡ್ಬೇಕು ನೀವು? ಡಿಟರ್ಮಿನೆಂಟ್ ಆಫ್ A is equal to ಡಿಟರ್ಮಿನೆಂಟ್ ಸಿಂಬಲ್ ಹಾಕಬೇಕು, ಆ ನಂಬರ್ಸ್ ಬರಿಬೇಕು. ನೆಕ್ಸ್ಟು ಫಾರ್ಮುಲಾ ಏನಿದೆ, A into D ತಾನೆ. ಸೊ 5 2s are 10 minus sign 1 into 1 1 which is equal to 9. Let us see one more example with a negative number here. Suppose I am taking a matrix M. The matrix is 1 4 minus 2 10. ಓಕೆ, ಸೊ ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಿರಿ ಅಂದರೆ ನೀವೇನು ಮಾಡಬೇಕು? ಡಿಟರ್ಮಿನೆಂಟ್ ಆಫ್ M is equal to 1 4 minus 2 10. ಓಕೆ, ಸೊ ಆ್ಯಸ್ ಯೂಶುವಲ್ ರೂಲ್ ಪ್ರಕಾರ ಇದನ್ನು ಮಲ್ಟಿಪ್ಲೈ ಮಾಡಿರಿ. 1 10s are 10. ಆ್ಯಸ್ ಯೂಶುವಲ್ ರೂಲ್ ಪ್ರಕಾರ ಮೈನಸ್ಸು ಹಾಕಿ. ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿರಿ. 4 2s are 8, ಆದರೆ ಒಂದು ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. -, ಪ್ಲಸ್ ಮೈನಸ್, ದೇರ್ಫೋರ್ -8 ಆಗುತ್ತೆ. ಆವಾಗ ನೀವೇನು ಮಾಡ್ತೀರಾ? ಇದನ್ನು 10 -× +8 is equal to 18. Okay, so this is how you will find the determinant of any 2x2 matrix. Okay, ಯಾವುದೇ 2x2 ಕೊಟ್ಟರು ಕೂಡ ಜನರಲ್ ಆಗಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, AD minus BC. ಓಕೆ, ಆ್ಯಂಡ್ 1x1 ಕೊಟ್ಟರೆ ಆ್ಯಸ್ ಯೂಶುವಲ್ ಅದನ್ನೇ ಬರಿತೀರಾ. ಆ್ಯಂಡ್ ನೌ ಕಮ್ಸ್ ದ ಕ್ವೆಶನ್ ಆಫ್ 3x3 ವಿಚ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್. ಕ್ಲೀನಾಗಿ ಕೇಳಿಸ್ಕೊಳ್ರಿ ಇದನ್ನು. Determinant of a 3x3 matrix. Okay, determinant of a 3x3 matrix ಅಂದರೆ ಏನು? 3x3 matrix ಅಂದರೆ ಏನು? ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫಸ್ಟ್ ಆಫ್ ಆಲ್. ಓಕೆ, 3x3 ಮೀನ್ಸ್ ವಾಟ್? 3 rows 3 columns, ರೈಟ್? ಯಾರಾದರೂ ಮ್ಯಾಟ್ರಿಕ್ಸ್ ಚಾಪ್ಟರ್ ಕೇಳಿಲ್ಲ ಅಂತಂದರೆ ಮ್ಯಾಟ್ರಿಕ್ಸ್ ಚಾಪ್ಟರ್ನ ನೀಟಾಗಿ ತಿಳ್ಕೊಂಡು ಬಂದ ಮೇಲೆ ಈ ಚಾಪ್ಟರ್ ಓದ್ರಿ. ಸೊ ಯು ವಿಲ್ ಫೀಲ್ ವೆರಿ ಈಸಿ ಅಬೌಟ್ ದಿಸ್ ಚಾಪ್ಟರ್. ಓಕೆ, 3x3 ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸೇ ಗೊತ್ತಿಲ್ಲ, 3x3 ಅಂದ್ರೂ ಗೊತ್ತಿಲ್ಲ ಅಂತ ಅಂದರೆ ಈ ಚಾಪ್ಟರು ಕಷ್ಟ ಆಗೋದು ಕನ್ಫರ್ಮ್ ಇದೆ. ಓಕೆ, ಸೊ ನಾವು 3x3 ಮ್ಯಾಟ್ರಿಕ್ಸ್ ಅಂದರೆ ನಮಗೇನು ಗೊತ್ತಿದೆ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ಓಕೆ, 9 ಬೇಕಿದ್ರೆ 2 3 1. ಓಕೆ, ದಿಸ್ ಈಸ್ ಎ 3x3 ಮ್ಯಾಟ್ರಿಕ್ಸ್. ಯಾಕೆ 3x3? ಅಬ್ಸರ್ವ್ ಹಿಯರ್, 1 row 2 row 3 row, 1 column 2 column 3 column, 3x3. Understood? So therefore this is a matrix of 3x3 order, right? ಇದನ್ನು ಈಗ ಡಿಟರ್ಮಿನೆಂಟ್ ಕಂಡುಹಿಡಿರಿ ಅಂದರೆ ಹೇಗೆ ಕಂಡುಹಿಡಿತೀರಾ? is how will you find? First, determinant of A is equal to determinant of elements ಬರೀರಿ 1 0 2 0 4 9 2 3 1. Okay,
ಸೊ ಇದ್ರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಅಂತ ಅಂದರೆ ದೇರ್ ಆರ್ ಆ್ಯಕ್ಚುಲಿ ಮೋರ್ ನಂಬರ್ ಆಫ್ ವೇಸ್. ಓಕೆ, ಎಕ್ಸ್ಪೆನ್ಷನ್ ಅಲಾಂಗ್ ಫಸ್ಟ್ ರೋ ಅಂತ ಹೇಳ್ತೀವಿ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಮೀನ್ಸ್ 6 ಮೆಥಡ್ಸ್ ಇದೆ. ಈ 3x3 ಡಿಟರ್ಮಿನೆಂಟ್ ಕಂಡುಹಿಡಿಯೋಕ್ಕೆ 6 ಮೆಥಡ್ಸ್ ಇದೆ ನಮ್ಮ ಹತ್ರ. ನಾವು ಕಲಿಯೋದು ಮೆಥಡ್ ನೀಟಾಗಿ ಹೇಳ್ತೀನಿ ನೋಡಿ. ಏನು ಮಾಡಬೇಕು ಅಂತ ಅಂದರೆ ಸಪೋಸ್ ನಾನು ಎಕ್ಸ್ಪೆನ್ಷನ್ ಅಲಾಂಗ್ ಫಸ್ಟ್ ರೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೈನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇದಕ್ಕೆ ಪ್ಲಸ್, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಪ್ಲಸ್, ಇದಕ್ಕೆ ಮೈನಸ್, ಪ್ಲಸ್ ಮೈನಸ್, ಇದಕ್ಕೆ ಪ್ಲಸ್ ಮೈನಸ್ ಪ್ಲಸ್. ಅಂದರೆ ಏನು, ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಿಮಗೆ ಸೈನ್ಸ್ ಹಾಕ್ತೀನಲ್ಲ ಅದ್ರದ್ದು ಇದೆಲ್ಲ ಸೈನ್ಸು. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಪ್ರಾಪರ್ಲಿ. ಈಗ ನಿಮಗೆ ಕ್ವೆಶನ್ ಏನು ಅಂತ ಅಂದರೆ ವಾಟ್ ಈಸ್ ಯುವರ್ ಡೌಟ್ ಈಸ್ ಮ್ಯಾಮ್ ಈ ಸೈನ್ಸ್ ಹೆಂಗೆ ಬಂದವು ಅನ್ನೋದು ಡೌಟು. ನಥಿಂಗ್ ಬಟ್ ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಹೇಗೆ ಅಂತ ಅಂದರೆ ತುಂಬ ಸಿಂಪಲ್ ಇದೆ. -1 ಹೋಲ್ ಟು ದ ಪವರ್ ಆಫ್ ಸಫಿಕ್ಸ್ ಏನಿದೆಯಲ್ಲ, ಈ ಲೊಕೇಶನ್ ಇದೆಯಲ್ಲ ಇದ್ರದ್ದು ಸಫಿಕ್ಸ್ ಏನು, ದಿಸ್ ಲೊಕೇಶನ್ ಈಸ್ ವಾಟ್, ಟೆಲ್ ಮಿ. ಐ ಟೋಲ್ಡ್ ಯು ಇನ್ ಮ್ಯಾಟ್ರಿಸಸ್ ಲೊಕೇಶನ್ ಹೇಗೆ ಹೇಳ್ತೀರಾ, A11 ಹೌದಾ, ಫಸ್ಟ್ ರೋ ಫಸ್ಟ್ ಕಾಲಮ್, ರೈಟ್. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ಅದನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ 1 + 1 ಅಂದರೆ 2 ತಾನೆ. ಸೊ -1 ಹೋಲ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ, +1, ದಟ್ಸ್ ವೈ ಪ್ಲಸ್ ಸೈನ್. ಓಕೆ, ನೆಕ್ಸ್ಟ್ ಈ ಕಡೆಗೆ ಬಂದರೆ ದಿಸ್ ಲೊಕೇಶನ್ ಈಸ್ ವಾಟ್, ದಿಸ್ ಲೊಕೇಶನ್ ಈಸ್ A12, ರೈಟ್. ದಿಸ್ ಲೊಕೇಶನ್ ಈಸ್ A12 ಮೀನ್ಸ್ I ವ್ಯಾಲ್ಯೂ J ವ್ಯಾಲ್ಯೂ, ಹೌದಾ. ಸೊ -1 ಹೋಲ್ ಟು ದ ಪವರ್ ಆಫ್ 1 + 2 is equal to -1 whole cube which is equal to -1. therefore this is minus sign. ನೆಕ್ಸ್ಟ್ ಇದೇ ರೀತಿ ನಾನು ಮಾಡಿದಾಗ ಇದೇನಾಗುತ್ತೆ, ಪ್ಲಸ್ ಸೈನ್ ಆಗುತ್ತೆ. ಇದು ದಿಸ್ ಈಸ್ A21, 2 + 1 3, ಆಡ್ ನಂಬರ್ ಅಂದರೆ -1. A22, 2 + 2 is 4, therefore +1. ನೆಕ್ಸ್ಟ್ ದಿಸ್ ಒನ್ A23, ಸೆಕೆಂಡ್ ರೋ ಥರ್ಡ್ ಕಾಲಮ್, ರೈಟ್. ಇವೆಲ್ಲ ಲೊಕೇಶನ್ಸ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ಲಿ ಮ್ಯಾಟ್ರಿಸಸ್ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಹಾಗಾಗಿ ನೀಟಾಗಿ ಗೊತ್ತಿರಲಿ. ಓಕೆ, A23. ನೆಕ್ಸ್ಟ್ ದಿಸ್ ಒನ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್. ಓಕೆ, ಸೊ 3 1, ದಿಸ್ ಇಸ್ 3 2 3 3. ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ನಿಮಗೆ ಸಮ್ಮು ಈವನ್ ನಂಬರ್ ಬರುತ್ತೋ -1 ಟು ದ ಪವರ್ ಆಫ್ ಈವನ್ ನಂಬರ್ ಈಸ್ ಆಲ್ವೇಸ್ ಪ್ಲಸ್. ಓಕೆ, ಸೊ ಸೈನ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಆದಮೇಲೆ ಏನು ಮಾಡಬೇಕು, ಸೈನ್ಸ್ ಅರ್ಥ ಆಯಿತು, ಪ್ಲಸ್ಸು ಮೈನಸ್ಸು ಓಕೆ ಮ್ಯಾಮ್ ಅರ್ಥ ಆಯಿತು. ಅದಾದಮೇಲೆ ಏನು ಮಾಡಬೇಕು ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡಬೇಕೀಗ. ಎಕ್ಸ್ಪ್ಯಾನ್ಷನ್ ಅಂದರೆ ಹೇಗೆ ಮಾಡ್ತೀರಾ, ನಥಿಂಗ್ ಬಟ್ ನಾವು 3x3 ಕಂಡುಹಿಡಿಬೇಕು ಅಂದರೆ 2x2 ಆಲ್ರೆಡಿ ಗೊತ್ತಿದೆಯಾ, ಅದನ್ನು ಯೂಸ್ ಮಾಡಿ 3x3ನ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೇನು ಹೇಳಿದೆ, ಈಗ 6 ಮೆಥಡ್ಸ್ ಇದ್ದಾವೆ ಅಂತ ಹೇಳಿದೆ, ಹೌದಾ. 6 ಮೆಥಡ್ಸಲ್ಲಿ ನಾವೇನು ಮಾಡೋಣ, ಈಗ ಫಸ್ಟ್ ಮೆಥಡ್ ನೋಡೋಣ. ಫಸ್ಟ್ ಮೆಥಡ್ ಅಂದರೆ ಯಾವುದು, ಅಲಾಂಗ್ ಫಸ್ಟ್ ರೋ. ಓಕೆ, ಸೊ ಅಲಾಂಗ್ ಫಸ್ಟ್ ರೋ ಅಂತ ಬಂದಾಗ ಏನು ಮಾಡ್ತೀರಾ, ಫಸ್ಟ್ ಎಲಿಮೆಂಟ್ ಏನಿದೆ 1, ಅದಕ್ಕೆ ಸೈನ್ ಏನು ಹೇಳಿದ್ದೀನಿ ಪ್ಲಸ್, ಸೊ +1. ಓಕೆ, +1 ಹಾಕಿದ ಮೇಲೆ 1 ಇರುವಂತಹ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ರೋ ಆ್ಯಂಡ್ ದಿಸ್ ಇಸ್ ದ ಕಾಲಮ್, ಡಿಲೀಟ್. ವಾಟ್ ಆರ್ ದ ಎಲಿಮೆಂಟ್ಸ್ ದಟ್ ಆರ್ ವಿಸಿಬಲ್ ಫಾರ್ ಯು, ರೈಟ್ ಡೌನ್. ರೈಟ್ ದ ಡಿಟರ್ಮಿನೆಂಟ್ ಆಫ್ 2x2 ಮ್ಯಾಟ್ರಿಕ್ಸ್. ನಾವು ಆ 2x2 ಹೇಗೆ ಸಿಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಇರುವಂತಹ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿದ ಮೇಲೆ. ಸೊ ದೇರ್ಫೋರ್ ವಾಟ್ ವಿಲ್ ಯು ಗೆಟ್, ಯು ವಿಲ್ ಗೆಟ್ ಡಿಟರ್ಮಿನೆಂಟ್ ಆಫ್ 4 9 3 1. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ಇಲ್ಲಿ ಸೈನು -0 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನಗೆ ಸಿಗೋ ಎಲಿಮೆಂಟ್ಸ್ ಯಾವುದು, 0 9 2 1. ಓಕೆ, 0 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಉಳಿದಿರೋ ಎಲಿಮೆಂಟ್ಸ್ನ ನಾವು ಬರಿಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 0 9 2 1. ನೆಕ್ಸ್ಟು ಕೊನೆಗೆ ಪ್ಲಸ್ ಸೈನ್ ಇದೆ, +2 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಏನು ಉಳಿಯುತ್ತೆ, ಅಬ್ಸರ್ವ್ ಮಾಡಿ, ಯು ವಿಲ್ ಗೆಟ್ ದ ಎಲಿಮೆಂಟ್ಸ್ 0 4 2 3. ರೈಟ್ ಡೌನ್ 0 4 2 3. ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್, ಎಕ್ಸ್ಪ್ಯಾನ್ಷನ್ ಅಲಾಂಗ್ ಫಸ್ಟ್ ರೋ. ನೆನ್ಪಿಟ್ಕೊಳ್ಳಿ, ಅಲಾಂಗ್ ಅಂದರೆ ಫಸ್ಟ್ ರೋ ಎಲಿಮೆಂಟ್ಸ್ನ 1 0 2ನ ಯೂಸ್ ಮಾಡಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಡಿಟರ್ಮಿನೆಂಟ್ನ ಕಂಡುಹಿಡಿತಾ ಇದ್ದೀನಿ. ಸೊ 1, ಈಗ ನನಗೆ ಇದು ಗೊತ್ತು 2x2 ಡಿಟರ್ಮಿನೆಂಟ್ ಹೆಂಗೆ ಸಾಲ್ವ್ ಮಾಡೋದು, ಮೈನಸ್ ಇದೇನು 0 ಇಂಟು ಎನಿಥಿಂಗ್, ಎನಿಯೋ 0 ಇರುತ್ತೆ. 2 ಇಂಟು 2x2 ನಮಗೆ ಆಲ್ರೆಡಿ ಗೊತ್ತಿದೆ, ಹೇಗೆ ಈ ರೀತಿ ಡಯಾಗ್ನಲ್ ಎಲಿಮೆಂಟ್ಸ್ 4 1s 4 -9 3s 27. ಎನಿಹೌ ಇದೇನಾಗುತ್ತೆ 0 ಇಂಟು ಎನಿಥಿಂಗ್ 0 ಆಗೋದ್ರಿಂದ ನಾವು ಸಾಲ್ವ್ ಮಾಡೋ ನೆಸೆಸಿಟಿನೇ ಇಲ್ಲ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು 2, ಇದು 0 ಇಂಟು 3 is 0 -4 2s 8. ಓಕೆ, ರೈಟ್. ಸೊ ನಾವು ಸಿಂಪ್ಲಿಫೈ 1 ಇಂಟು 4 -27 ಅಂದರೆ ಏನಾಗುತ್ತೆ, -23. -0ಗೆ ನನ್ನ ಬೆಲೆ ಇಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡ್ರಿ.
2 ಇಂಟು ಇದು 0 - 8 ಅಂದರೆ -8, 8 2s are 16, so -16. Okay, so therefore what will you get? -23 -16. ಎರಡು ಮೈನಸ್ ಇದ್ರೆ ಅಡಿಷನ್ ಮಾಡ್ತೀವಿ, yes or no? So when you add this, 6 + 3 9, 20 + 10 30, so therefore the answer is -39. ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಪಾಸಿಟಿವ್ ಕೂಡ ಆಗಬಹುದು, ನೆಗೆಟಿವ್ ಕೂಡ ಆಗಬಹುದು. ಓಕೆ, ನೀವು ಇಲ್ಲಿ ಮಾಡ್ಯುಲಸ್ ಸಿಂಬಲ್ ಅಂದ್ಕೊಂಡ್ಬಿಟ್ಟು -39ನ ಕನ್ವರ್ಟ್ ಮಾಡಿ +39 ಬರೆಯೋಕೆ ಹೋಗಬೇಡಿ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪ್ಯಾನ್ಷನ್ ಅಲಾಂಗ್ ವಾಟ್? ಫಸ್ಟ್ ರೋ. ಒಂದು ನೆನ್ಪಿಟ್ಕೊಳ್ಳಿ, ಅಲಾಂಗ್ ಯಾವುದಾದ್ರೂ ರೋ ಮಾಡಿರಿ. ಸೆಕೆಂಡ್ ರೋ ನೀವು ತೊಗೊಂಡು ಮಾಡ್ತೀರಾ, ಮ್ಯಾಮ್ ನಾವು ಸೆಕೆಂಡ್ ರೋ ಟ್ರೈ ಮಾಡ್ತೀವಿ. Try second row, you will get the same answer -39. Try third row, you will get the same answer -39. Try along first column, you will get the same. Second column same, third column same. ಅಂದರೆ ನೀವು ಯಾವ ವೇ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೂ ಕೂಡ, ಅಂದರೆ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಅಥವಾ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಹೆಂಗಾದರೂ ಎಕ್ಸ್ಪ್ಯಾಂಡ್ ಮಾಡಿದ್ರೂ ಕೂಡ ನಿಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವಾಗಲೂ ಕೂಡ ಏನು ಸಿಗುತ್ತೆ? -39 ಸಿಗುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ರಿಮೆಂಬರ್ ದಟ್ ಥಿಂಗ್. ಓಕೆ, okay, so ನೀವಾಗಿ own, you can try along the second row, along the third row, along first column, along second column, along third column. You will get the same answer. Pause the video and try it by yourself. Okay, try ಮಾಡಿದ್ರೆ let me know in the comment section also. Okay, right, so this is how you will be calculating the determinant of a 3x3 ಮ್ಯಾಟ್ರಿಕ್ಸ್. ನಾವು ದೆರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್. ಓಕೆ, ಇನ್ನೂ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ, ಅದು ಕಾಂಪಿಟೇಟಿವ್ ಪಾಯಿಂಟ್ ಆ್ಯಕ್ಚುಲಿ. ಓಕೆ, ಸೊ ಪಾಯಿಂಟ್ ಏನು ಅಂತಂದರೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಮ್ಯಾಟ್ರಿಕ್ಸ್, ಓಕೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಸಮ್ 1 2 3 4 ಅಂತ ಅಂದ್ಕೊಳ್ಳಲ್ಲ. ಓಕೆ, ಆ್ಯಂಡ್ ಇಫ್ ದೇ ಆಸ್ಕ್ ಯು, ಓಕೆ, ಇಫ್ ದೇ ಆಸ್ಕ್ ಯು ದ ಡಿಟರ್ಮಿನೆಂಟ್ ಆಫ್ 2A ಮ್ಯಾಟ್ರಿಕ್ಸ್, ದೆನ್ ಎರಡು ಮೆಥಡ್ ಇದೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಒಂದು ಮೆಥಡ್ ಏನು ಅಂದರೆ, ಈ ಮ್ಯಾಟ್ರಿಕ್ಸಿಂದ ಫಸ್ಟು ನೀವು 2A ಕಂಡುಹಿಡಿರಿ. ಹೆಂಗೆ ಕಂಡುಹಿಡಿತೀರಾ? 2 ಇಂಟು A ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿರಿ, ನಿಮಗೇನು ಸಿಗುತ್ತೆ? 2 ಇಂಟು ಎಲ್ಲ ಎಲಿಮೆಂಟ್ಸ್ ತಾನೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. 2 2s are 4, 2 3s are 6, 2 4 2s are 8. ಸೊ ದಿಸ್ ಈಸ್ ಯುವರ್ 2A ಮ್ಯಾಟ್ರಿಕ್ಸ್. ಇದ್ರದ್ದು ಡಿಟರ್ಮಿನೆಂಟ್ ಕಂಡುಹಿಡಿರಿ, ನಿಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 2Aದು ಡಿಟರ್ಮಿನೆಂಟ್ ಏನಿದೆ? 8 2s are, ಫಸ್ಟ್ ರೈಟ್ ಡೌನ್ 2 4 6 8, 8 2s are 16 -6 4s are 24 ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ -8. ಓಕೆ, ಈ ರೀತಿ ಆದರೂ ಮಾಡ್ಬೋದು. ದಿಸ್ ಈಸ್ ಬೋರ್ಡ್ ಲೆವೆಲ್ ಮೆಥಡ್. ಕಾಂಪಿಟೇಟಿವಲ್ಲಿ ಹೇಗೆ ಮಾಡ್ತೀರಾ ಅಂದರೆ, ಈ 2ನ ನೀವೇನು ಮಾಡ್ತೀರಾ? ಹೊರಗಡೆ ತೆಗಿತೀರಾ. ಹೊರಗೆ ತೆಗೆದು 2 ಇಂಟು ಡಿಟರ್ಮಿನೆಂಟ್ ಆಫ್ ಎ ಬರೆದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಆ್ಯಕ್ಚುಲಿ ಬರೋದಿಲ್ಲ. ಓಕೆ, ಸೊ ದಟ್ ಮೀನ್ಸ್ ವಾಟ್ ಯು ಹ್ಯಾವ್ ಟು ಡೂ, 2 ಟು ದ ಪವರ್ ಆಫ್, ಇಲ್ಲೇನು ಆರ್ಡರ್ ಇದೆಯಲ್ಲ, ಇಲ್ಲೇನು ಆರ್ಡರ್ ಇದೆ ಮ್ಯಾಟ್ರಿಕ್ಸಿಂದು, ಅದನ್ನು ಕಾಮನ್ ತೆಗಿರಿ. ಓಕೆ, 2 ಸ್ಕ್ವಯರ್ ಹಂಗಂದ್ರೆ ಮೀನಿಂಗ್ ಏನು? ಫಸ್ಟ್ ರೋ ಇಂದ 2 ಕಾಮನ್ನು, ಸೆಕೆಂಡ್ ರೋ ಇಂದನೂ 2 ಕಾಮನ್ನು, ದೇರ್ ಫಾರ್ 2 ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಅಂದರೆ ನಿಮಗೆ 2A ಮ್ಯಾಟ್ರಿಕ್ಸ್ ನೆಸೆಸಿಟಿ ಇಲ್ಲ. ಎ ಮ್ಯಾಟ್ರಿಕ್ಸಿಂದ ಡಿಟರ್ಮಿನೆಂಟ್ ಕಂಡುಹಿಡಿದುಬಿಟ್ಟು ಅದನ್ನು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋದೇನು? ಯು ವಿಲ್ ಗೆಟ್ ದ ಆನ್ಸರ್ -8. ಓಕೆ, ಲೆಟ್ ಅಸ್ ಸಿ ದಿಸ್ ಒನ್. 2 ಸ್ಕ್ವೇರ್ ಅಂದರೆ 4 ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನಾಗುತ್ತೆ? 4 - 6 ಅಂದರೆ -2. ಸೊ ದಟ್ ಈಸ್ ನಥಿಂಗ್ ಬಟ್ -8. ಯು ಗಾಟ್ ದ ಸೇಮ್ ಆನ್ಸರ್. ಓಕೆ, ಸೊ ಅದನ್ನು ನೀವು ನೀಟಾಗಿ ಕಾಂಪಿಟೇಟಿವ್ಗೋಸ್ಕರ ನೆನ್ಪಿಟ್ಕೋಬೇಕು. ನಿಮಗೆ ಯಾವುದಾದ್ರೂ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು, ಸಪೋಸ್ ಎ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟು 16 ಅಂತ ಕೊಟ್ಟರು ಅಂದ್ಕೊಳ್ಳೋಣ, ಆ್ಯಂಡ್ ದೇ ಮೆನ್ಷನ್ ದಟ್ ಎ ಈಸ್ ಎ 2x2 ಮ್ಯಾಟ್ರಿಕ್ಸ್. ಓಕೆ, ದೇ ಮೆನ್ಷನ್ ಇಟ್ ಈಸ್ ಎ 2x2 ಮ್ಯಾಟ್ರಿಕ್ಸ್. ಆ್ಯಂಡ್ ಅವ್ರು ಕೇಳೋದೇನು? ಅವ್ರು ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ, ಅವ್ರು ಬೇರೆ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಆ್ಯಂಡ್ ಆ ಮ್ಯಾಟ್ರಿಕ್ಸಿಂದ ಆರ್ಡರ್ ಅಷ್ಟೇ ಕೊಟ್ಟಿದ್ದಾರೆ. ಈಗ ಅವ್ರು ನಿಮಗೆ ಕೇಳ್ತಿರೋದೇನು ಅಂದರೆ, ವಾಟ್ ಈಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ 2A ಮ್ಯಾಟ್ರಿಕ್ಸ್? ದೆನ್ ಯು ಶುಡ್ ನಾಟ್ ಫೀಲ್ ಲೈಕ್ ಮ್ಯಾಟ್ರಿಕ್ಸೇ ಕೊಟ್ಟಿಲ್ಲ, ನಾನು 2A ಹೆಂಗೆ ಕಂಡುಹಿಡಿಯೋಣ? ಇಟ್ ಈಸ್ ನಾಟ್ ಲೈಕ್ ದಟ್. ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ನೀವು 2A ಕಂಡುಹಿಡಿದ್ಬಿಟ್ಟು ಈ ರೀತಿ ಮಾಡ್ಬೋದು. ಬಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ? ಐ ಟೋಲ್ಡ್ ಯು ವಾಟ್ ಯು ಹ್ಯಾವ್ ಟು ಡೂ, ಟೇಕ್ 2 ಔಟ್ಸೈಡ್ ಆ್ಯಂಡ್ ಆರ್ಡರ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ ಮೇಲ್ಗಡೆ ಇಂಟು ಡಿಟರ್ಮಿನೆಂಟ್ ಆಫ್ ಎ, ವಿಚ್ ಈಸ್ ನಥಿಂಗ್ ಬಟ್ ಗಿವೆನ್. ಸೊ 4 ಇಂಟು ಏನು ಕೊಟ್ಟಿದ್ದಾರೆ? 16, 16 4 64 ಇಸ್ ದ ಆನ್ಸರ್. ಅಂಡರ್ಸ್ಟುಡ್? ನಾವು ಯು ವಿಲ್ ಹ್ಯಾವ್ ದ ಡೌಟ್, ಮ್ಯಾಮ್ ಯಾವಾಗಲೂ 2x2 ಇರುತ್ತಾ? ಇಲ್ಲ. ಸೊ ಸಪೋಸ್ ಯು ಹ್ಯಾವಿಂಗ್ 3x3 ಮ್ಯಾಟ್ರಿಕ್ಸ್, ಸೇಮ್ ಕ್ವಶನ್ ಬಟ್ ಕ್ವಶನ್ ಈಸ್ ಚೇಂಜ್ಡ್ ಟು 3x3. ದೆನ್ ವಾಟ್ ಹ್ಯಾಪನ್ಸ್? ದೆನ್ ಡಿಟರ್ಮಿನೆಂಟ್ ಆಫ್ 2A ನೀವು ಹೇಗೆ ಬರೀತೀರಾ? 2 ಕಾಮನ್, ಆರ್ಡರ್ ಏನಿದೆ 3, 2 ಪವರ್ 3 ಇಂಟು ನಿಮಗೇನು ಸಿಗುತ್ತೆ ಈಗ? ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಇಂಟು ಬರೀಲಿಲ್ಲ ಅಂದ್ರೂ ಅಂಡರ್ಸ್ಟುಡ್. ಓಕೆ, ಸೊ 2 ಪವರ್ 3 ಅಂದರೆ ಎಷ್ಟು? 8. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಎಷ್ಟಿದೆ ವ್ಯಾಲ್ಯೂ? 16. ಆ್ಯಂಡ್ 16 8 ಎಷ್ಟು? 128.
ಅರ್ಥ ಆಯಿತಾ? ಸೊ ಈ ರೀತಿ ನೀವು ಇದು ಕಾಂಪಿಟೇಟಿವ್ ಪಾಯಿಂಟು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎನಿಯಾವ್ ನಾನು ನೆಕ್ಸ್ಟು ಫ್ರೀ ಆದರೆ ಕಾಂಪಿಟೇಟಿವ್ ಕ್ಲಾಸಸ್ಸು ಡೀಲ್ ಮಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ. ಅದು ಹೇಳ್ಕೊಟ್ರೆ ಅದರಲ್ಲಿ ನಿಮಗೆ ಈ ಥರ ಎಷ್ಟೊಂದು ಫಾರ್ಮುಲಾಗಳು ಬರುತ್ತೆ, ಅವನ್ನೆಲ್ಲ ಹೇಳ್ಕೊಡ್ತೀನಿ ಇಫ್ ಐ ಗೆಟ್ ದ ಟೈಮ್. ಓಕೆ, ಐ ಡು ನಾಟ್ ಲೈಕ್ ಏನಂತಾರೆ ಅದನ್ನು ಮಾತು ಕೊಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಟ್ ಇಫ್ ಐ ಗೆಟ್ ದ ಟೈಮ್ ಐ ಡೆಫಿನೆಟ್ಲಿ ಡೀಲ್ ವಿತ್ ದ ಕಾಂಪಿಟೇಟಿವ್ ಪಾರ್ಟ್. ಓಕೆ, ಸೊ ಬೇಸ್ಡ್ ಆನ್ ದಿಸ್ ನಾಲೆಜ್, ಸದ್ಯಕ್ಕೆ ಇಷ್ಟು ನಾಲೆಜ್ನ ಇಟ್ಕೊಂಡ್ಬಿಟ್ಟು ನಾವು ಫಸ್ಟ್ ಎಕ್ಸಸೈಸ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಫಸ್ಟ್ ಎಕ್ಸಸೈಸ್. ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್ ಫಾರ್ ಯು. ಓಕೆ, ಸೊ ಸಿ ಹಿಯರ್, ದಿಸ್ ಇಸ್ ದ ಫಸ್ಟ್ ಎಕ್ಸಸೈಸ್ ಫಾರ್ ಯು. ಇವ್ಯಾಲ್ಯೂಯೇಟ್, ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ ಇನ್ ಎಕ್ಸಸೈಸ್ 1 and 2. ಅಂದರೆ ಏನು, ಫಸ್ಟ್ ಕ್ವಶನ್ ಮತ್ತು ಸೆಕೆಂಡ್ ಕ್ವಶನಲ್ಲಿ ನೀವೇನು ಕಂಡುಹಿಡಿಬೇಕು, ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಟ್ರೈ ದಿಸ್ ಒನ್. ಫಸ್ಟ್ ಕ್ವಶನ್ ಬಂದುಬಿಟ್ಟು 4.1 ಎಕ್ಸಸೈಸ್. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಅಬ್ಸರ್ವ್ ಕ್ಲಿಯರ್ಲಿ. ದೇ ಹ್ಯಾವ್ ಗಿವನ್ 2, 4, -5, -1. ಡಿಟರ್ಮಿನೆಂಟ್ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಐ ಟೋಲ್ಡ್ ಯು ದ ರೂಲ್. ಹೌ ಈಸ್ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟೆಡ್ ಹಿಯರ್? ಎಸ್, ಈ ರೀತಿ ತಾನೇ ಮಲ್ಟಿಪ್ಲೈ ಮಾಡಿರಿ. 2 × -1. ಓಕೆ, 2 × -1 ಅಂದರೆ -2. ಮೈನಸ್ ಸೈನ್ ಇದೆ ಆಲ್ರೆಡಿ ಫಾರ್ಮುಲಾದಲ್ಲಿ ನಮಗೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿರಿ. -5 × 4 ಅಂದರೆ ಎಷ್ಟಾಗುತ್ತೆ? ಎಸ್, -20, ವಿಚ್ ಈಸ್ ನಥಿಂಗ್ ಬಟ್ -2 + 20, ವಿಚ್ ಈಸ್ ಈಕ್ವಲ್ ಟು 1 - 1 ಪ್ಲಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಸೊ 20ಅಲ್ಲಿ 2 ಹೋದರೆ ಎಷ್ಟು? ಯು ವಿಲ್ ಗೆಟ್ 18. So this is the determinant value. Okay, what is the value? 18, right? Similarly, let's try second question. Second question ಅಲ್ಲಿ ಅವರು ಏನು ಮಾಡಿದ್ದಾರೆ, cos theta minus sin theta, ನೆಕ್ಸ್ಟ್ ಇಲ್ಲೇನಿ sin theta, ಇಲ್ಲಿ cos theta. ಸೊ ಕಂಡುಹಿಡಿರಿ ಅಂತಂದರೆ sin theta cos theta ಹೇಳ್ಕೊಟ್ಟಿಲ್ಲ ಅನ್ನಂಗಿಲ್ಲ. 2 × 2 ಇದೆಯಾ, ಡಿಟರ್ಮಿನೆಂಟ್ ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ? ಈ ಕಡೆ ಫಸ್ಟ್ ಮಲ್ಟಿಪ್ಲಿಕೇಶನ್, ಸೊ cos × cos ಈಸ್ cos ಸ್ಕ್ವೇರ್ ಥೀಟಾ, ಮೈನಸ್ ಸೈನ್ ಹಾಕ್ತೀರಾ. ನೆಕ್ಸ್ಟ್ sin ಥೀಟಾ × sin ಥೀಟಾ sin ಸ್ಕ್ವೇರ್, ಬಟ್ ಒಂದು ಮೈನಸ್ ಇದೆ, ದೇರ್ಫೋರ್ ಇದೇನಾಗುತ್ತೆ ಮೈನಸ್ sin ಸ್ಕ್ವೇರ್ ಥೀಟಾ. ಯಾವಾಗಲೇ ಆಗಲಿ ಮೈನಸ್ ಪಕ್ಕದಲ್ಲಿ ಇನ್ನೊಂದು ಮೈನಸ್ ಬಂದರೆ ಬ್ರ್ಯಾಕೆಟ್ ಹಾಕಿಬಿಡಬೇಕು. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು cos ಸ್ಕ್ವೇರ್ ಥೀಟಾ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ sin ಸ್ಕ್ವೇರ್ ಥೀಟಾ. ವಾಟ್ ಈಸ್ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ? ಆನ್ಸರ್ ಈಸ್ 1. Understood? So this is the determinant value. Let us go to the next question. What is it? X square minus x plus 1. Okay, right? Okay, so the question is, let me just get it right. Second question ಅಲ್ಲಿ second bit. Okay, so ಏನಿದೆ, x square minus x plus 1. ಈ ಕಡೆ ಏನಿದೆ x minus 1, ಈ ಕಡೆ ಏನಿದೆ x plus 1 ಇದೆ. And here you are having x plus 1. Okay, x plus 1, right? So ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಸಿಂಪಲ್ ಥಿಂಗ್, ಆ್ಯಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಏನು ಮಾಡ್ತೀರಿ, ಫಸ್ಟು ಇಲ್ಲೇ ಸಾಲ್ವ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಇದು ದಿಸ್ ವ್ಯಾಲ್ಯೂ ಇಂಟು ದಿಸ್ ವ್ಯಾಲ್ಯೂ, ರೈಟ್? ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಯಾವ ರೀತಿ ಆದರೂ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, 2 × 3, 3 × 2 ಎರಡು ಒಂದೇ ತಾನೆ. ಸೊ ಆ ರೀತಿ ಇದನ್ನಾದರೂ ಮಾಡಿರಿ, ಇದನ್ನು ಫಸ್ಟ್ ಬರೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವು ಮಲ್ಟಿಪ್ಲೈ ದಿಸ್ ಒನ್. ಎಕ್ಸ್ ಮಲ್ಟಿಪ್ಲೈ ಮಾಡೋದು, ಇದನ್ನು ಹೆಂಗೆ ಎಕ್ಸ್ ಮಲ್ಟಿಪ್ಲೈ ಮಾಡ್ತೀರಾ? ನಥಿಂಗ್ ಬಟ್ ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಟು ಈಚ್ ಟರ್ಮ್. ಓಕೆ, ನೆಕ್ಸ್ಟ್ 1 ಈಸ್ ಮಲ್ಟಿಪ್ಲೈಡ್ ಟು ಈಚ್ ಟರ್ಮ್. ಅರ್ಥ ಆಯ್ತಾ? ಸೊ ಮಲ್ಟಿಪ್ಲೈ ಮಾಡಿ ಬರೀರಿ. ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x³ ಮೈನಸ್ x² ಪ್ಲಸ್ ಎಕ್ಸ್. 1 ಮಲ್ಟಿಪ್ಲೈ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಇರುತ್ತೆ ಎಲ್ಲವೂ, ರೈಟ್? ಮೈನಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ ಏನಾಗುತ್ತೆ, a² ಮೈನಸ್ b². ಕರೆಕ್ಟ್ ಇದೆಯಾ? ಸೊ a² ಮೈನಸ್ b². ನಾವು ಅಬ್ಸರ್ವ್ ಹಿಯರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತಾ? ಓಕೆ, ಮೈನಸ್ x² ಪ್ಲಸ್ x² ಕ್ಯಾನ್ಸಲ್ ಆಗುತ್ತಾ? ಎಸ್, ಡೆಫಿನೆಟ್ಲಿ. ನಾವು ವಾಟ್ ರಿಮೇನ್ಸ್, x³ ಪ್ಲಸ್ 1 ಅಷ್ಟೇ ಉಳಿಯುತ್ತೆ. ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಿ, ಮೈನಸ್ x² ಮೈನಸ್ ಇಂಟು ಮೈನಸ್ ಪ್ಲಸ್ 1. ಓಕೆ, ಸೊ ವಾಟ್ ಈಸ್ ಯುವರ್ ಆನ್ಸರ್? x³ ಮೈನಸ್ x² 1 + 1 ಅಂದರೆ 2. ಓಕೆ, ನಾವು ಫ್ಲೋ ಅಲ್ಲಿ ಏನು ಮಾಡ್ತೀವಿ, ಇದನ್ನು 1 ಕ್ಯಾನ್ಸಲ್ ಅಂತ ಮಾಡ್ತೀವಿ, ಬಟ್ ಇಟ್ ಈಸ್ ನಾಟ್. ಆಪೋಸಿಟ್ ಸೈನ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದೇರ್? ಥರ್ಡ್ ಕ್ವೆಶನ್. ದೇ ಹ್ಯಾವ್ ಗಿವನ್ ಯು ಎ ಮ್ಯಾಟ್ರಿಕ್ಸ್. ಓಕೆ, ಎ ಮ್ಯಾಟ್ರಿಕ್ಸ್ ಈಸ್ 1 2 4 2 and they are asking you show that determinant of 2a is equal to 4 into determinant of a. ಓಕೆ, ಸೊ ನಾವೇನು ಮಾಡಬೇಕು, ಇದ್ರಾಗೆ ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ.
ಡಿಟರ್ಮಿನೆಂಟ್ ಆಫ್ 2a ಏನು ಸಿಗುತ್ತೋ ದಟ್ ವಿಲ್ ಬಿ ಈಕ್ವಲ್ ಟು 4 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ. ಸೊ ವಾಟ್ ವಿಲ್ ಯು ಗೆಟ್? ಡಿಟರ್ಮಿನೆಂಟ್ ಆಫ್ ಎ ಅಂದರೆ 1 2 4 2. ಆ್ಯಸ್ ಪರ್ ರೂಲ್ಸ್ 2 1s are 2, ಮೈನಸ್ ಸೈನ್ 4 2s are 8. ಸೊ ಎಷ್ಟು ಸಿಗುತ್ತೆ? -6. ನನಗೆ ಅವ್ರು ಹೇಳಿರೋದು ಈ ಕಡೆ ಏನಿದೆ, 4 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ 4 ಇಂಟು ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ನಥಿಂಗ್ ಬಟ್ 4 ಇಂಟು -6 ವಿಚ್ ಇಸ್ ಈಕ್ವಲ್ ಟು -24. ಈಗ ನಾನೇನು ಚೆಕ್ ಮಾಡಬೇಕು, 2a ಮ್ಯಾಟ್ರಿಕ್ಸಿಂದು ಡಿಟರ್ಮಿನೆಂಟ್ ಕೂಡ -24 ಬರುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡಬೇಕು, ರೈಟ್? ಸೊ ಮಲ್ಟಿಪ್ಲೈ, ಫಸ್ಟ್ ಫೈಂಡ್ 2a ಮ್ಯಾಟ್ರಿಕ್ಸ್. 2 ಇಂಟು ಎ ಮ್ಯಾಟ್ರಿಕ್ಸ್ ಅಂದರೆ 1 2 4 2. ಸೊ 2a ಮ್ಯಾಟ್ರಿಕ್ಸ್ ಅಂತಂದರೆ ಏನಾಗುತ್ತೆ ಹೇಳಿ? 2a ಮ್ಯಾಟ್ರಿಕ್ಸ್ ಅಂದರೆ ಏನಾಗುತ್ತೆ? 2 ಇಂಟು ಐ ಟೋಲ್ಡ್ ಯು 2a ಮ್ಯಾಟ್ರಿಕ್ಸ್ 2 ಇಂಟು ಎನಿ ಮ್ಯಾಟ್ರಿಕ್ಸ್ ಅಂದರೆ ಏನು? ಆ ಎಲಿಮೆಂಟ್ನ ಪ್ರತಿಯೊಂದು ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿ. 2 1s are 2, 2 2s are 4, 2 4 8, 2 2s are 4. This is your 2a matrix. Find the determinant of this one. So determinant of 2a is equal to determinant of 2 4 8 4. Answer 4 2s are 8 minus 8 4s are 32. ಸೊ 32 ಅಲ್ಲಿ 8 ಹೋದರೆ 32 ಅಲ್ಲಿ ಫಸ್ಟ್ 2 ರಿಮೂವ್ ಮಾಡಿದ್ರೆ 30 ಅಲ್ಲಿ 6 ರಿಮೂವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? -24. ಅಬ್ಸರ್ವ್ ಕ್ಲಿಯರ್ಲಿ, ದೀಸ್ ಟು ಆನ್ಸರ್ ಆರ್ ಸೇಮ್. Therefore, I can conclude that determinant of 2a is equal to 4 into determinant of a. Okay? So similarly, ಅದೇ ಥರ ನೆಕ್ಸ್ಟ್ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ಅಬ್ಸರ್ವ್ ಮಾಡಿ. What they have said you here in this question is question number 4. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಏನಿದೆ? 1 0 1 0 1 2 0 0 4. ಓಕೆ, ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅಂದರೆ ಶೋ ದಟ್ ಏನು ಹೇಳಿದ್ದಾರೆ? 3a ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಸೊ ಕ್ವೆಶನ್ನು ನೀವೇ ಹೇಳ್ಬೋದು ಆ್ಯಕ್ಚುಲಿ. ಹೇಗೆ? ಐ ಟೋಲ್ಡ್ ಯು ರೈಟ್, ವಾಟ್ ಡಿಡ್ ಐ ಟೆಲ್ ಯು? 3a ಮ್ಯಾಟ್ರಿಕ್ಸ್ ಇಂದು ಡಿಟರ್ಮಿನೆಂಟ್ ಏನಾಗುತ್ತೆ? 3ನ ಹೊರಗೆ ತೆಗಿರಿ. ಇದೆಷ್ಟು ಆರ್ಡರು? 3 ತಾನೆ. ಸೊ 3ನ ಹೊರಗೆ ತೆಗೆದ್ರೆ 3 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಫ್ ಎ, ಅದನ್ನೇ ಅವ್ರು ಕೊಟ್ಟಿರೋದಲ್ಲಿ. 3 ಕ್ಯೂಬ್ ಅಂದರೆ 3 3 is 9, 9 3 is 27, ರೈಟ್? ದಟ್ ಈಸ್ ವಾಟ್ ಯು ಹ್ಯಾವ್ ಟು ಪ್ರೂವ್, ರೈಟ್? ಇನ್ನೂ ಒಂದು, ನಾನು ನಿಮಗೆ ಡಿಟರ್ಮಿನೆಂಟ್ ಹೇಳ್ಕೊಡ್ಬೇಕಾದ್ರೆ ಏನಂದರೆ ಯಾವ ರೋ ಅಲ್ಲಿ ಅಥವಾ ಯಾವ ಕಾಲಮ್ ಅಲ್ಲಿ ಬೇಕಿದ್ದರೂ ಎಕ್ಸ್ಪ್ಯಾಂಡ್ ಮಾಡಬಹುದು. ಇನ್ನೂ ಒಂದು ಪಾಯಿಂಟ್ ನಾನು ಏನು ಹೇಳಬೇಕಿತ್ತು ಅಲ್ಲಿ ಅಂತ ಅಂದರೆ, ನಿಮ್ಮ ಯಾವ ರೋ ಅಲ್ಲಿ ಮ್ಯಾಕ್ಸಿಮಮ್ 0 ಇರುತ್ತಲ್ಲ, ಫಾರ್ ಫಾಸ್ಟ್ ಕ್ಯಾಲ್ಕುಲೇಷನ್, ಓಕೆ, ಈಸಿಯಾಗಿ ಮತ್ತು ಬೇಗ ಕ್ಯಾಲ್ಕುಲೇಷನ್ ಆಗಬೇಕು ಅಂತಂದರೆ ಯಾವ ರೋ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಇರುತ್ತೋ ಅಂಥ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡೋದು ಉತ್ತಮ. ಓಕೆ, ಸೊ ದಟ್ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಎ ವೆರಿ ಕ್ವಿಕ್ ವೇ, ರೈಟ್? ಸೊ ಲೆಟ್ ಅಸ್ ಫೈಂಡ್ ದಿಸ್ ಒನ್. ಸೊ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ. ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ 1 0 1 0 1 2 0 0 4. ಯಾವ ರೀತಿ ಕಂಡುಹಿಡಿತೀವಿ ಅಂದಿದ್ದೀನಿ? ಅಲಾಂಗ್ ಎನಿ ರೋ, ಓಕೆ, ಪ್ಲಸ್ ಮೈನಸ್ ಪ್ಲಸ್ ಇರುತ್ತೆ, ಮೈನಸ್ ಪ್ಲಸ್ ಮೈನಸ್ ಇರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಇರುತ್ತೆ. ಸೈನ್ಸ್ ನೆನ್ಪಿಟ್ಕೊಳ್ರಿ, ಎಲ್ಲ ಕಡೆ ಪ್ಲಸ್ಸೇ. ಇದೇನು ನಿಮಗೆ ಶೇಪ್ ಇದೆಯಲ್ಲ, ಇದು ನೆನ್ಪಿಟ್ಕೊಳ್ರಿ ಬೇಕಿದ್ರೆ. ಎಲ್ಲ 4 ಪ್ಲೇಸಸ್ ಮಾತ್ರ ಮೈನಸ್ಸು, ರಿಮೈನಿಂಗ್ ಎಲ್ಲ ಪ್ಲಸ್ಸು, ಸೆಂಟರಲ್ಲೂ ಪ್ಲಸ್ಸು. ಓಕೆ, ಸೊ ದ್ಯಾಟ್ ಯು ಕ್ಯಾನ್ ರಿಮೆಂಬರ್ ಈಸಿಲಿ. 4 ಮೈನಸ್ ಇರುತ್ತೆ ಅಂತೇಳಿ. ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ನಾವೇನು ಮಾಡೋಣ? ಮ್ಯಾಕ್ಸಿಮಮ್ 0 ಅಂದರೆ ಕೊನೆ ರೋ ತಾನೆ. ಸೊ ಪ್ಲಸ್ 0 ಇಂಟು, ಬರೆಯೋದೇ ಬೇಡ, ಆಲ್ರೆಡಿ 0, ರೈಟ್? 0 ಇಂಟು, ಬೇಕು ಅಂದರೆ ನೋಡ್ಕೊಳ್ಳಿ, 0 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಏನು ಎಲಿಮೆಂಟ್ಸ್ ಉಳಿಯುತ್ತೆ ಅಬ್ಸರ್ವ್ ಮಾಡಿ. ಆ ಎಲಿಮೆಂಟ್ಸ್ನ ನಾನಿಲ್ಲಿ ಬರಿಬೇಕು. 0 1 1 2, ಮೈನಸ್ ಸೈನ್ ಹಾಕ್ತೀನಿ. ಇಲ್ಲೇನಿದೆ? 0 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಯಾವ ಎಲಿಮೆಂಟ್ಸ್ ಉಳಿಯುತ್ತೆ ಹೇಳಿ? ಆ ಎಲಿಮೆಂಟ್ಸ್ನ ಅಷ್ಟೇ ಬರಿಬೇಕು ನಾನು, ರೈಟ್? ಸೊ ವಾಟ್ ವಿಲ್ ಐ ರೈಟ್? 1 1 0 2 ಪ್ಲಸ್ ಕೊನೆ ಎಲಿಮೆಂಟ್ ಏನಿದೆ? 4. ಸೊ ದಟ್ ಮೀನ್ಸ್ ವಾಟ್? 4 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನಾನು ಯಾವ ಎಲಿಮೆಂಟ್ಸ್ನ ಬರಿಬೇಕಾಗುತ್ತೆ? 1 0 0 1. ಓಕೆ, 1 0 0 1. ಅಂಡರ್ಸ್ಟುಡ್? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? 0 ಇಂಟು ಎನಿಥಿಂಗ್ 0ನೇ, ಆದರೂ ನಿಮಗೆ ರೂಲ್ಸ್ ಪ್ರಕಾರ ಎಲ್ಲ ನೀಟಾಗಿ ಅರ್ಥ ಆಗಬೇಕು ಅಂದರೆ 0 ಇಂಟು 2 0 ಮೈನಸ್ 1 1 1 ಮೈನಸ್ 0 ಇಂಟು 2 1 2 ಮೈನಸ್ 0 ಪ್ಲಸ್ 4 ಇಂಟು 1 ಮೈನಸ್ 0. ಓಕೆ, ಸೊ ವಾಟ್ ಯು ವಿಲ್ ಗೆಟ್ ಈಸ್ 4. ಯಾಕೆ? ಇವೆಲ್ಲ 0 ಆಗುತ್ತೆ. 4 ಇಂಟು 1 ಅಂದರೆ 4 ಅಷ್ಟೇ. ಸೊ ಡಿಟರ್ಮಿನೆಂಟ್ ಆಫ್ ಎ ಬಂದುಬಿಟ್ಟು ನಮಗೇನು ಸಿಕ್ತು? 4. ನಮಗೆ ನಮ್ಮ ಕ್ವಶನ್ ಪ್ರಕಾರ ಬೇಕಿರೋದೇನು? 27 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದರೆ ಏನಾಗುತ್ತೆ? 27 ಇಂಟು 4.
ಫಾಸ್ಟ್ ಮಲ್ಟಿಪ್ಲಿಕೇಶನ್ ಅಂದರೆ ಹೇಗೆ ಮಾಡೋದು, ಡೋಂಟ್ ಸೇ ಯೂಸಿಂಗ್ ಕ್ಯಾಲ್ಕುಲೇಟರ್ ಅಥವಾ 7 4 28 ಅಂತ ಹಾಕಿ ಆಮೇಲೆ ಈ ಕಡೆಗೆ 2 ಕ್ಯಾರಿ ಹಾಕಿ, ಹಂಗಲ್ಲ. ಈಸಿಯಾಗಿ ನಿಮ್ಮ ಬ್ರೈನಲ್ಲಿ ಫಸ್ಟು ಅಡಿಕ್ಟ್ ಮಾಡ್ಕೊಳ್ಳಿ. 27 ಅಂತ ಅಂದರೆ ನಥಿಂಗ್ ಬಟ್ 20 + 7 ಓಕೆ ಇಂಟು 4. ಬ್ರೈನಲ್ಲಿ ನೀವು ಈ ರೀತಿ ಮಾಡಬೇಕು. 20 × 4 ಈಸ್ ವೆರಿ ಈಸಿ. 80 + 7 4s 28. 80 20 ಅಂದರೆ 100. ಇನ್ನು ಎಷ್ಟು ಉಳಿಯುತ್ತೆ 8. ಸೊ ಆನ್ಸರ್ ಈಸ್ 108. ನಿಮಗೆ ಅನ್ನಿಸ್ಬಹುದು ಮ್ಯಾಮ್ ಈ ರೀತಿ 7 4s 28 2 ಕ್ಯಾರಿ ಮಾಡಿದ್ರೆ ಬೇಗ ಬರೋದು ಅಂತೇಳಿ. ಅದು ಬೇಗ ಬರುತ್ತೆ, ಯಾಕೆ ಅಂದರೆ ಚೈಲ್ಡ್ಹುಡ್ಡಿಂದನೂ ನೀವು ಪ್ರಾಕ್ಟೀಸ್ ಮಾಡಿರೋ ಮೆಥಡ್ ಅದು. ಆದರೆ ನಿಜ ಹೇಳಬೇಕಂದ್ರೆ ಇದು ಫಾಸ್ಟ್ ಮೆಥಡು. ಪ್ರಾಕ್ಟೀಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ದಿಸ್ ಈಸ್ ಫಾಸ್ಟರ್ ಮೆಥಡ್. ಓಕೆ, ರಾದರ್ ದ್ಯಾನ್ ರಿಮೆಂಬರಿಂಗ್ ದ ಕ್ಯಾರಿ ಆ್ಯಂಡ್ ಕ್ಯಾರಿಯಿಂಗ್ ಇಟ್ ದೆನ್ ರೈಟಿಂಗ್, ದಿಸ್ ಈಸ್ ಈಸಿಯರ್ ಮೆಥಡ್. ಓಕೆ, ಸೊ ಬ್ರೈನಲ್ಲಿ ಸ್ವಲ್ಪ ಇದನ್ನು ಅವಾಗವಾಗ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಿ ಟೈಮ್ ಸಿಕ್ಕಾಗೆಲ್ಲ. ಅಲ್ಲಿಗೇನಾಗುತ್ತೆ, ನಿಮ್ಮ ಬ್ರೈನಿಗೆ ಈ ಕ್ಯಾಲ್ಕುಲೇಷನ್ ಅಡಿಕ್ಟ್ ಆಯಿತು ಅಂದರೆ ಇಟ್ ಈಸ್ ವೆರಿ ಈಸಿ ಟು ರೈಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ ಹೆಲ್ಪ್ ಆಗುತ್ತೆ ನಿಮಗೆ ಈ ಥರ ಟ್ರಿಕ್ಸ್ಗಳು. ಓಕೆ, ಬೇಕಿದ್ರೆ ಅದ್ರ ಮೇಲೆ ಐ ಥಿಂಕ್ 2 ಲೆಕ್ಚರ್ಸ್ನ ಆಲ್ರೆಡಿ ಮಾಡಿದ್ದೀನಿ ನಾನು ಕಾಂಪಿಟೇಟಿವ್ ಲೆವೆಲ್ ಮ್ಯಾಥ್ಸ್ ಇಂದು ಟ್ರಿಕ್ಸ್ ಬಗ್ಗೆ. ಓಕೆ, ಇಫ್ ಯು ವಾಂಟ್ ವಿ ವಿಲ್ ಡೀಲ್ ಮೋರ್ ಅಬೌಟ್ ಇಟ್ ಆಲ್ಸೋ, ರೈಟ್, ಇನ್ ದ ಲೇಟರ್ ಡಿಫ್ರೆಂಟ್ ಲೆಕ್ಚರ್ಸ್, ರೈಟ್, ನಾಟ್ ಹಿಯರ್. ಎನಿವೇಸ್, ಅಲ್ಲಿಗೇನಾಯಿತು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಸಿಕ್ತು. ಇನ್ನೂ ಒಂದು ಏನು ಬೇಕು ನನಗೆ, ಅಲ್ಲಿ 3a ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು. ಓಕೆ, ಸೊ 3a ಮ್ಯಾಟ್ರಿಕ್ಸ್ ಅಂದರೆ ಏನಾಗುತ್ತೆ, 3 × a ಮ್ಯಾಟ್ರಿಕ್ಸ್ ಅಂದರೆ ಏನಿದೆ 1 0 1 0 1 2 0 0 4 ವಿಚ್ ಈಸ್ ಈಕ್ವಲ್ ಟು 3 ಮಲ್ಟಿಪ್ಲೈ ಮಾಡಿರಿ. 3 1s 3, 3 0s 0, 3 1s 3, 3 0s 0, 3 1s 3, 3 2s 6, 0 0 4 3 12. ಓಕೆ, ಸೊ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ನಾನೀಗ ಕಂಡುಹಿಡಿಬೇಕು. ಅದು ಕೂಡ ನನಗೇನಾಗಬೇಕು 108 ಸಿಗಬೇಕು. ಸಿಕ್ಕರೆ ಮಾತ್ರ ನಾನೇನು ಹೇಳ್ತೀನಿ, ಡಿಟರ್ಮಿನೆಂಟ್ ಆಫ್ 3a ಈಸ್ ಈಕ್ವಲ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳ್ತೀನಿ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್. ಸೊ ಲೆಟ್ ಅಸ್ ಫೈಂಡ್ ಇಟ್. 3a ಡಿಟರ್ಮಿನೆಂಟ್ ಕಂಡುಹಿಡಿರಿ. ಮ್ಯಾಟ್ರಿಕ್ಸ್ 3 0 3 0 3 6 0 0 12. ರಿಮೆಂಬರ್ ಒನ್ ಥಿಂಗ್, ಡಿಟರ್ಮಿನೆಂಟ್ ಬರಿಬೇಕಾದ್ರೆ ಈ ಸಿಂಬಲ್ಲೇ ಬರಿಬೇಕು ನೀವು. ನಾನು ಕೆಲವೊಬ್ಬರು ಸ್ಟೂಡೆಂಟ್ಸ್ನ ನೋಡಿದ್ದೇನೆ, ಮೈ ಓನ್ ಸ್ಟೂಡೆಂಟ್ಸ್ ಆಲ್ಸೋ, ದೇ ವಿಲ್ ರೈಟ್ ಲೈಕ್ ದಿಸ್. ಈ ಥರ ಮ್ಯಾಟ್ರಿಕ್ಸ್ ಸಿಂಬಲ್ ಬರೀತಾರೆ. ಮ್ಯಾಟ್ರಿಕ್ಸ್ ನಿಮಗೆ ಗೊತ್ತು ಅಂತ ಅಲ್ಲಿ ಎವ್ರಿ ಟೈಮ್ ಮ್ಯಾಟ್ರಿಕ್ಸ್ ಸಿಂಬಲ್ ಬರಿಬಾರ್ದು. ಡಿಟರ್ಮಿನೆಂಟ್ ಬರಿಬೇಕಾದ್ರೆ ಡಿಟರ್ಮಿನೆಂಟಿಂದೇ ಸಿಂಬಲ್ ಬರಿಬೇಕು. ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಇನ್ ತೊಗೊಬಂದು ಬರೀತೀರ ಅಷ್ಟೇ. ಓಕೆ, ನಾವು ಎಕ್ಸ್ಪ್ಯಾಂಡ್ ದಿಸ್ ಒನ್, ಹೌ ವಿಲ್ ಯು ಡೂ ಇಟ್? ಐ ಟೋಲ್ಡ್ ಯು ಅಲಾಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಎಲ್ಲಿದೆ ಅಲ್ಲಿ ತಾನೇ ನಾವು ಎಕ್ಸ್ಪ್ಯಾಂಡ್ ಮಾಡೋದು. ಸೈನ್ ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಓಕೆ, ಅದು ಹೇಗೆ ಬಂತು ಅಂತ ಹೇಳಿದ್ದೀನಿ, -1 to the power of i plus j. ಓಕೆ, ಸೊ ನಾವು ಎಕ್ಸ್ಪ್ಯಾಂಡ್ ದಿಸ್ ಒನ್, ವಾಟ್ ವಿಲ್ ಯು ಗೆಟ್? ಫಸ್ಟ್ ಎಲಿಮೆಂಟ್ ಎನಿಯೋ 0, ಸೆಕೆಂಡ್ ಎಲಿಮೆಂಟ್ -0 ಎನಿಯೋ ಪ್ಲಸ್ 12. 12 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಏನು ಸಿಗುತ್ತೆ ಎಲಿಮೆಂಟ್ಸು? ವಾಟ್ ವಿಲ್ ಐ ಗೆಟ್? 3 0 0 3, ರೈಟ್? ಸೊ ರೈಟ್ ಡೌನ್ 3 0 0 3 ಈಸ್ ಈಕ್ವಲ್ ಟು 0 - 0 ಬಿಟ್ಟಾಕ್ರಿ 12 ಇಂಟು 3 3s 9 -0. ವಾಟ್ ಈಸ್ 12 9s ಆನ್ಸರ್? Yes, what is 12 9s? It is 108, right? So observe clearly, these two values are equal. Therefore, I can conclude determinant of 3a is equal to ಏನಾಗುತ್ತೆ 27 into determinant of a equal ಆಗುತ್ತೆ. ಓಕೆ, ಸೊ ಅವ್ರು ಶೋದಟ್ಟೆ ಕೇಳಿರೋದು, ನಮಗೆ ಅದೇ ಆನ್ಸರ್ ಬಂದಿದೆ, ರೈಟ್? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಲೆಟ್ ಮಿ ಟರ್ನ್ ಇಟ್. ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. 3 - 1 2 ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ ಮೀನ್ಸ್ ವಾಟ್? ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳಿದ್ದಾರೆ, ರೈಟ್? ಡಿಟರ್ಮಿನೆಂಟ್ ಆಫ್ ದಿಸ್ ಒನ್ ಈಸ್, ವಾಟ್ ವಿಲ್ ಯು ರೈಟ್? ಡಿಟರ್ಮಿನೆಂಟ್ ಆಫ್ 3 - 1 -2 0 0 -1 3 - 5 0. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಅಲಾಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂದರೆ ಇದೇ ತಾನೇ ನಮಗೆ ಈಗಿರೋದು. ಓಕೆ, ಸೊ ಇದ್ರದ್ದು ಸೈನ್ ಏನಾಗುತ್ತೆ? ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, ರೈಟ್? ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಿ, ಏನು ಸಿಗುತ್ತೆ ನಿಮಗೆ? ಅಬ್ಸರ್ವ್, 0 ಎನಿಯೋ 0ನೇ, ಪ್ಲಸ್ ಇಲ್ಲೂ 0, ಕೊನೆಗೆ ನಿಮಗೆ ಸಿಗೋದೇನು? ಮೈನಸ್ ಸೈನ್ ತಾನೇ ಇದಕ್ಕಿರೋದು. ಮೈನಸ್ ಆಫ್ -1, -1 ಇರುವಂತಹ ರೋ ಮತ್ತು ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನಗೆ ಸಿಗುವಂತಹ ಎಲಿಮೆಂಟ್ಸ್ ಯಾವುದ್ಯಾವುದಿದ್ದಾವೆ ಅಬ್ಸರ್ವ್ ಮಾಡಿ. 3 - 1 3 - 5. ಸೊ ದೇರ್ ಫೋರ್ ಐ ವಿಲ್ ರೈಟ್ ಹಿಯರ್ 3 - 1 3 - 5. ವಾಟ್ ಈಸ್ ದ ಆನ್ಸರ್? 0 0 ಬಿಟ್ಟಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 5 3s 15, ದಟ್ ಈಸ್ ನಥಿಂಗ್ ಬಟ್ -15, ರೈಟ್? ಸೊ -15 ಫಾರ್ಮುಲಾ ಇನ್ನೊಂದೇನಿದೆ, ಮೈನಸ್ ಸೈನ್, ರೈಟ್? ಮೈನಸ್ 3 ಇಂಟು -1 ಅಂದರೆ -3. ದೇರ್ ಫೋರ್
ವಾಟ್ ಈಸ್ ದ ಆನ್ಸರ್? ಏನಿದೆ ಇಲ್ಲಿ 1 ಇಂಟು -15 ಮೈನಸ್ ಇಂಟು ಮೈನಸ್ ಪ್ಲಸ್, ರೈಟ್. ಒಂದು ಮೈನಸ್ ಒಂದು ಪ್ಲಸ್ ಅಂತ ಅಂದರೆ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ. ಸೊ -12 is the answer. Similarly, we will try the next question. 3 minus 4, 5, 1, 1 minus 2, 2, 3, 1. ನೀವು ಯಾವ ಕಾಲಮ್ ಬೇಕಿದ್ರೂ ಹಾಕಬಹುದು ಈಗ. ಯಾಕೆ ಅಂತಂದರೆ ಇಲ್ಲಿ ಯಾವುದೂ ಕೂಡ ನಿಮಗೆ ಏನಿದೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂತ ಹೇಳಿಬಿಟ್ಟು ತಗೊಳ್ಳೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅಲ್ಲಿಲ್ಲ. ಓಕೆ, ಸೊ ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ, ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಯಾಂಡ್ ಅಲಾಂಗ್ ಸೆಕೆಂಡ್ ರೋ. ಬೇಕಿದ್ದರೆ 1, 1 ಇರೋದ್ರಿಂದ ಸೆಕೆಂಡ್ ರೋ ತೊಗೊತೀರಾ ಅಂದರೆ ಟ್ರೈ ಮಾಡಿ ನೀವಾಗೆ. ವಿ ವಿಲ್ ಗೋ ವಿತ್ ದ ನಾರ್ಮಲ್ ಮೆಥಡ್. ವಿ ವಿಲ್ ಟೇಕ್ ಫಸ್ಟ್ ರೋ. ಸೊ ಫಸ್ಟ್ ರೋ ತೊಗೊಂಡ್ರೆ ಏನಾಗುತ್ತೆ? ಸೈನ್ ಸಿಸ್ಟಮಲ್ಲಿ ಏನು ಹೇಳಿದ್ದೀನಿ? ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ರೈಟ್ ಡೌನ್ 3 ಇರುವಂತಹ ರೋ ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಉಳಿಯೋದೇನು? 1 ಮೈನಸ್ 2 3 1. ಎಕ್ಸಾಮ್ ಹಾಲಲ್ಲೂ ಅಷ್ಟೇ ಫಿಂಗರಿಂಗ್ ಪ್ಲೇಸ್ ಮಾಡಿಬಿಟ್ಟು ನೀವು ಬರೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಯಾವುದು ಬರುತ್ತೆ ಅಂತೇಳಿ. ಓಕೆ, ಸೊ ಮೈನಸ್ ಎರಡನೇ ಎಲಿಮೆಂಟ್ ಏನು? -4 ಇದೆ ಅಲ್ಲಿ. ಓಕೆ, -4 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ನನಗೇನು ಸಿಗುತ್ತೆ? 1 ಮೈನಸ್ 2 2 1, ರೈಟ್. ನೆಕ್ಸ್ಟ್ ಕೊನೆ ಎಲಿಮೆಂಟ್ ಬಂದುಬಿಟ್ಟು ನಮ್ಮ ಹತ್ರ ಏನಿದೆ? 5 ಆ್ಯಂಡ್ ವಿ ಆರ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ 5 ಇರುವಂಥ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ 1 1 2 3. ಓಕೆ, ನಾವು ಎಕ್ಸ್ಪ್ಯಾಂಡ್ ಇಟ್ 3 into bracket minus into minus plus 4 into bracket plus 5 into bracket. So bracket solve ಮಾಡೋದು ಹೇಗೆ? 2 cross 2 ನ 1 ಮೈನಸ್, ಇಲ್ಲಿ ಮೈನಸ್ ಇದೆ ಸೆಂಟರಲ್ಲಿ. ಓಕೆ, 3 into minus 2 minus 6. ನೆಕ್ಸ್ಟ್ ಇಲ್ಲಿ 1 1s 1, 2 into minus 2 minus 4. ನೆಕ್ಸ್ಟ್ ಬಂದುಬಿಟ್ಟು 3 minus 2. ಓಕೆ, 3 minus 2 is 1, 1 into 5 is 5. 3 into 1 plus 6 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ತಾನೆ. ಸೊ 7 ಪ್ಲಸ್ 4 into 1 plus 5 ಅಂದರೆ ನೆಕ್ಸ್ಟ್ ಪ್ಲಸ್ 5 into 3 1. ಸೊ 7 3s are 21, 5 4s are 20 plus 5 20 20 40. ಓಕೆ, 40 plus 5 45 plus 1 46. ಸೊ ಯುವರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ 46. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಎಸ್, ಇನ್ನೂ ಇದೆಯಾ? ಓಕೆ, ಇನ್ನೂ 2 ಕ್ವಶನ್ ಇದ್ದಾವೆ. ಫಸ್ಟ್ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಆಫ್ಟರ್ ದಟ್ ವಿ ಕ್ಯಾನ್ ಈಸಿಲಿ ಟ್ರೈ ಇಟ್. ಓಕೆ, ಐ ವಿಲ್ ಟ್ರೈ ಇಟ್. ರೈಟ್, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಥರ್ಡ್ ಕ್ವೆಶನ್ ಬಂದುಬಿಟ್ಟು ಏನಿದೆ ಅಂದರೆ, ಲೆಟ್ ಮಿ ಜಸ್ಟ್ ರೈಟ್ ಇಟ್ ಡೌನ್ ಹಿಯರ್ ಫಾರ್ ಅವರ್ ಕನ್ವೀನಿಯನ್ಸ್. ಯಾ, ದಿಸ್ ಇಸ್ 0 1 2 -1 0 -3 -2 3 0. ಎನಿವೇಸ್, ರೈಟ್. ಯಾವುದಾದ್ರೂ ರೋ ಕಾಲಮ್ ತೊಗೋಬೋದು. 0 ನಾವು ಕನ್ವೆನ್ಷನಲಿ ಫಸ್ಟ್ ರೋನೇ ತೊಗೊಳೋಣ. 0 ನೆಕ್ಸ್ಟ್ -1 ಹಾಕಬೇಕು, ಇಲ್ಲಿ ಹಾಕಬೇಕು, +2. ಕರೆಕ್ಟಾ? ಸೈನ್ ಕರೆಕ್ಟ್ ಇದೆಯಾ? ಪ್ಲಸ್ ಮೈನಸ್ ಪ್ಲಸ್, ರೈಟ್. ಸೊ 0 ಇರುವಂತಹ ರೋ ಕಾಲಮ್ನ ನಾನು ಡಿಲೀಟ್ ಮಾಡಿದ್ರೆ ನನ್ನ ಹತ್ರ ಉಳಿಯೋ ಎಲಿಮೆಂಟ್ಸ್ ಏನಿದೆ? 0 -3 3 0. ನೆಕ್ಸ್ಟ್ -1 ಅಂದರೆ 1 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ನನಗೆ ಸಿಗೋದೇನೋ ಎಲಿಮೆಂಟ್ಸು? -1 -3 -2 0. 2 ಇರುವಂತಹ ರೋ ಕಾಲಮ್ನ ಡಿಲೀಟ್ ಮಾಡಿದ್ರೆ ನನಗೆ ಸಿಗೋ ಎಲಿಮೆಂಟ್ಸ್ ಏನು? -1 0 -2 3. ನಾವು 0 ಇಂಟು ಎನಿಥಿಂಗ್ ಎನಿಯೋ ಏನಾಗುತ್ತೆ? 0 -1 ಹಾಗೇ ಇರಲಿ, +2 ಹಾಗೇ ಇರಲಿ, ಬ್ರ್ಯಾಕೆಟ್ ಹಾಕಿ, ಮಧ್ಯಕ್ಕೆ ಮೈನಸ್. -1 ಇಂಟು 0 0 -2 ಇಂಟು -3 3 2s are 6, ಮೈನಸ್ ಇಂಟು ಮೈನಸ್ +6. ಕರೆಕ್ಟ್ ಇದೆಯಾ? ನೆಕ್ಸ್ಟು 3 ಇಂಟು -1 -3, ಎನಿಥಿಂಗ್ ಇಂಟು 0 ಲೀವ್ ಇಟ್. ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? -1 ಈ 0 ಬಿಟ್ಟಾಕ್ರಿ. 0 -6 ಈಸ್ -6 +2 ಇಂಟು -3 ಏನು ಸಿಗುತ್ತೆ? -1 ಇಂಟು 6 1s are 6, ಮೈನಸ್ ಇಂಟು ಮೈನಸ್ +6, 3 2s are 6 is equal to 0. Understood? So this is how you will be solving it. Fourth question ನೀವಾಗೆ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ದೆನ್ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಸೊಲ್ಯೂಷನ್ ಚೆಕ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ವಿ ಹ್ಯಾವ್ ದ ಫೋರ್ತ್ ಕ್ವೆಶನ್. ಲೆಟ್ ಮಿ ಜಸ್ಟ್ ರೈಟ್ ಇಟ್ ಡೌನ್. 2 -1 -2 0 2 -1 3 -5, next is 0. Okay, so how will you expand it? Okay, so expand it. What will you get? ಅಲಾಂಗ್ ಎನಿ ರೋ. ಸದ್ಯಕ್ಕೆ ಏನು ಮಾಡೋಣ? ಇಲ್ಲೊಂದು 0 ಇದೆಯಾ, ಇದನ್ನೇ ಮಾಡಿರಿ. ಸೈನ್ ಏನಿದೆ? ಪ್ಲಸ್ ಮೈನಸ್ ಪ್ಲಸ್. ಸೈನ್ಸ್ ನೆನ್ಪಿಟ್ಕೊಳ್ರಿ. ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಆಲ್ಟರ್ನೇಟ್ ಪ್ಲಸ್ ಮೈನಸ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 2 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಎಲಿಮೆಂಟ್ಸ್ ಏನು ಸಿಗುತ್ತೆ? 2 -1 -5 0. ಮೈನಸ್ 0 ಇಂಟು ಎನಿಥಿಂಗ್ ಎನಿ ಆಫ್ 0 ಪ್ಲಸ್ 3 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಎಲಿಮೆಂಟ್ಸ್ -1 -2 2 -1.
ಓಕೆ, ಸೊ ವಾಟ್ ವಿಲ್ ಯು ಗೆಟ್? 2 ಇಂಟು ಬ್ರ್ಯಾಕೆಟ್ ಗೊತ್ತು, -0 ಬಿಟ್ಟು ಹಾಕಿ, ಪ್ಲಸ್ 3 ಇಂಟು ಬ್ರ್ಯಾಕೆಟ್. ಸಾಲ್ವ್ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ AD ಮೈನಸ್ BC ಫಾರ್ಮುಲಾ 2 × 2ಗೆ, ಹೌದಾ? ನೆಕ್ಸ್ಟ್ 2 ಇಂಟು 0 0, 5 1 5, ಮೈನಸ್ ಇಂಟು ಮೈನಸ್ ಪ್ಲಸ್ 5, ಸೊ 5 ಇರಲಿ ಅಲ್ಲಿ. ನೆಕ್ಸ್ಟ್ -1 ಇಂಟು -1 ಅಂದರೆ +1, 2 ಇಂಟು -2 ಅಂದರೆ -4. ಸೊ ವಾಟ್ ವಿಲ್ ಯು ಗೆಟ್? 0 - 5 ಅಂದರೆ ಎಷ್ಟು? -5, 3, ಮೈನಸ್ ಇಂಟು ಮೈನಸ್ ಪ್ಲಸ್ 1 + 4 5. ಸೊ ವಾಟ್ ವಿಲ್ ಯು ಗೆಟ್? -10 + 15. ಏನಾಗುತ್ತೆ? 1 ಮೈನಸ್ 1 ಪ್ಲಸ್ ಅಂತಂದರೆ ಸಬ್ಟ್ರಾಕ್ಷನ್. 15ಅಲ್ಲಿ 10 ಹೋದರೆ 5, ಬಿಗ್ ನಂಬರ್ ಮುಂದೆ ಸೈನ್ 5, ದೇರ್ಫೋರ್ +5 ಇಸ್ ದ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 6, ಅಲ್ಲೇನಿದೆ ನೋಡಿ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಕಂಡುಹಿಡಿಬೇಕು. ಸೇಮ್ ಮೆಥಡ್. ಓಕೆ, ಲೆಟ್ ಅಸ್ ಟ್ರೈ ದ ಕ್ವೆಶನ್. ಡೈರೆಕ್ಟ್ಲಿ ಬರೀತೇನೆ. ಡಿಟರ್ಮಿನೆಂಟ್ ಆಫ್ ಎ ಏನಿದೆ? 1 1 -2, 2 1 -3, 5 4 -9. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿರಿ ಅಂತಂದರೆ ಏನು ಮಾಡ್ತೀರಾ? ಎಕ್ಸ್ಪ್ಯಾನ್ಷನ್, ರೈಟ್? ಸೊ 1 ಇರುವಂಥ ಫಸ್ಟ್ ರೋನೇ ಮಾಡೋಣ. 1 ಇರುವಂತಹ ರೋ ಕಾಲಮ್ನ ಡಿಲೀಟ್ ಮಾಡಿದ್ರೆ ನಮಗೆ ಸಿಗೋದು 1 -3 4 -9. -1 ಅಂದರೆ ಎರಡನೇ ಎಲಿಮೆಂಟಿಗೆ ಮೈನಸ್ ಸೈನು. -1 ಇರುವಂತಹ ರೋ ಕಾಲಮ್ನ ಡಿಲೀಟ್ ಮಾಡಿದ್ರೆ ಏನು ಸಿಗುತ್ತೆ? 2 -3 5 -9 ಪ್ಲಸ್ ಇಲ್ಲಿರೋ ನಂಬರು -2. -2 ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿ ನಿಮಗೆ ಸಿಗೋ ಎಲಿಮೆಂಟ್ಸು 2 1 5 4. Okay, so what is the answer that you're going to get? 1 into -9 is -9, minus sign as usual formula ತಾನೆ, AD minus BC. 4 into 3 12, 1 minus sign ಇದೆ, so ಇದೇನಾಗುತ್ತೆ +12, -1 minus sign. 2 into -9 ಅಂದರೆ 9 2s -18, ಮೈನಸ್ ಇಲ್ಲ ಇದೆ ಆಲ್ರೆಡಿ, ಸೊ 5 3 15, -2 ಆಗುತ್ತೆ, ಪ್ಲಸ್ ಇಂಟು ಮೈನಸ್ -2, 4 2s 8, 5 1s 5. ಇಲ್ಲೇನು ಪಾಸಿಟಿವ್ ನಂಬರ್ಸ್ ಇದೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು 1 ಇಂಟು 12ಅಲ್ಲಿ 9 ಹೋದರೆ ಎಷ್ಟು? 3 -1, 15ಅಲ್ಲಿ 18 ಅಥವಾ 18ಅಲ್ಲಿ 1 - 1 ಪ್ಲಸ್ ಅಂದರೆ ಸಬ್ಟ್ರಾಕ್ಷನು. 18ಅಲ್ಲಿ 15 ಹೋದರೆ ಎಷ್ಟು? 3, ಬಟ್ ಬಿಗ್ ನಂಬರ್ ಮುಂದೆ ಸೈನ್ ಮೈನಸ್. ನೆಕ್ಸ್ಟ್ 2 ಇಂಟು 8 - 5 ಈಸ್ 3. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? What will you get? 1 3s are 3, minus into minus plus 3 minus 6 is equal to 3 plus 3 andre 6 minus 6, which is equal to 0. Okay, so the determinant value of the A matrix is 0. Okay, so coming to question number 7. 7 ಅಲ್ಲಿ ಏನಿದೆ ಮತ್ತು 8ಅಲ್ಲಿ ಏನಿದೆ, ಎಲ್ಲ ಕಡೆಯೂ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಅಂದರೆ ಏನು ಮಾಡಬೇಕು? ನಾವು ನಿಮಗೆ ಮ್ಯಾಟ್ರಿಸಸ್ಸಲ್ಲಿ ಏನು ಹೇಳ್ಕೊಟ್ಟಿದ್ದೇವೆ ಹೇಳಿ? ಮ್ಯಾಟ್ರಿಸಸ್ಸಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಇಫ್ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್ ವಿ ವಿಲ್ ಸೇ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಓಕೆ, ಆದರೆ ಡಿಟರ್ಮಿನೆಂಟ್ಸಲ್ಲಿ ಹಂಗಲ್ಲ. ಡಿಟರ್ಮಿನೆಂಟ್ಸ್ ಅಂತ ಅಂದರೆ ಒಂದು ನಂಬರ್ ತಾನೇ ಅದು, ಸೊ ದೇರ್ಫೋರ್ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಹೌ ವಿಲ್ ಯು ಸಾಲ್ವ್? ದೀಸ್ 2 ಆರ್ ಈಕ್ವಲ್ ತಾನೆ. ಫಸ್ಟ್ ಡಿಟರ್ಮಿನೆಂಟ್ ಆಫ್ 2 × 2 ನಮಗೆ ಗೊತ್ತಿದೆ, 2 1s are 2 ಮೈನಸ್ 5 4s are 20 ಈಸ್ ಈಕ್ವಲ್ ಟು 2x ಇಂಟು ಎಕ್ಸ್ ಅಂದರೆ 2x² ಮೈನಸ್ ಸೈನ್ 6 4s are 24. ಅರ್ಥ ಆಯ್ತಾ? ಜಸ್ಟ್ ಸಾಲ್ವ್ ಮಾಡ್ತಾ ಹೋದರೆ ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. 2 ಅಲ್ಲಿ 20 ಹೋದರೆ ಎಷ್ಟು? -18 ಈಸ್ ಈಕ್ವಲ್ ಟು, ಈ -24 ಈ ಕಡೆ ಬಂದರೆ +24 ಈಸ್ ಈಕ್ವಲ್ ಟು 2x². ಮೈನಸ್ಸು ಪ್ಲಸ್ ಇದ್ರೆ ಸಬ್ಟ್ರಾಕ್ಷನ್. 24ಅಲ್ಲಿ 18 ಹೋದರೆ ಎಷ್ಟಾಗುತ್ತೆ? 6, ಬಿಗ್ ನಂಬರ್ ಸೈನ್ ಈಸ್ ಪ್ಲಸ್, ಸೊ 2x². ಈ 2 ಈ ಕಡೆಗೆ ಬಂದರೆ ಬೈ 2 ಆಗುತ್ತೆ, ಹೌದಾ? ಸೊ ಅದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ 3. ಅಲ್ಲಿಗೆ x² ಈಸ್ ಈಕ್ವಲ್ ಟು ಏನು ಸಿಕ್ತು? 3. ನಮಗೆ ಬೇಕಿರೋದು ಎಕ್ಸ್ ವ್ಯಾಲ್ಯೂ, ಸೊ ನಮಗೇನು ಸಿಗುತ್ತೆ? x ಈಸ್ ಈಕ್ವಲ್ ಟು +or - 3 ಈಸ್ ದ ಆನ್ಸರ್. ಓಕೆ, ನೆನಪಿರಲಿ ಅದು ನೀಟಾಗೆ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ವಾಟ್ ದೇ ಹ್ಯಾವ್ ಗಿವನ್ ಯು ಈಸ್ 2 3 4 5 ಈಸ್ ಈಕ್ವಲ್ ಟು x 3 2x 5. ಅಗೇನ್ ಸಾಲ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಮ್ಯಾಟ್ರಿಸಸ್ ಥರ ನೀವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತೇಳಿ x ಈಸ್ ಈಕ್ವಲ್ ಟು 2 ಆ ಥರ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ರೈಟ್? ಸೊ ಬಿಕಾಸ್ ಇಲ್ಲಿ ನೋಡಿ 2x ಈಸ್ ಈಕ್ವಲ್ ಟು 4 ತೊಗೊಂಡಿದ್ರೆ ಏನಾಗೋದು? 2 1s 2 2s, x ಈಸ್ ಈಕ್ವಲ್ ಟು 2 ಬರಬೇಕಿತ್ತು, ಬಟ್ ಸಾಲ್ವ್ ಮಾಡಿದಾಗ ಅದು ಬರಲ್ಲ. ಈ ಕೇಸಲ್ಲಿ ನೋಡೋಣ ಏನು ಬರುತ್ತೆ. ಓಕೆ, ಸೊ ಈ ಥರ ಈಕ್ವಲ್ ಕಾನ್ಸೆಪ್ಟ್ ಮಾತ್ರ ತಗೋಬಾರ್ದು. ಓಕೆ, ಸೊ ನಾವು 5 2s are 10 ಮೈನಸ್ 4 3s are 12. 5 ಇಂಟು ಎಕ್ಸ್ ಮೈನಸ್ 3 2s are 6x. 10ಅಲ್ಲಿ 12 ಹೋದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂದರೆ ಸಬ್ಟ್ರಾಕ್ಷನ್. 12ಅಲ್ಲಿ 10 ಹೋದಾಗ 2, ಬಿಗ್ ನಂಬರ್ ಸೈನ್ ಈಸ್ ಮೈನಸ್. 5x - 6x
ಎಷ್ಟಾಗುತ್ತೆ ಮೈನಸ್ ಎಕ್ಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಕ್ತು 2. ಇದೇನೋ ಕೋಇನ್ಸಿಡೆನ್ಸ್ ಎಕ್ಸ್ ವ್ಯಾಲ್ಯೂ 2 ಸಿಕ್ಕಿದೆ, ಬಟ್ ಇಟ್ ಈಸ್ ನಾಟ್ ದ ಆ್ಯಕ್ಚುಲ್. ಡೈರೆಕ್ಟ್ ವೇ ಆಗಿ ಹೇಳಿದ್ರೆ ಏನಿದೆಯಲ್ಲ ಅದೇನು ಬರೋದಿಲ್ಲ ನಿಮಗೆ. ಓಕೆ, ದಿಸ್ ಇಸ್ ಅ ಕೋಇನ್ಸಿಡೆನ್ಸ್. ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್. ಲಾಸ್ಟ್ ಕ್ವೆಶನ್ ಬಂದುಬಿಟ್ಟು ಏನಿದೆ ಅಂದರೆ ಎಮ್ ಸಿ ಕ್ಯೂ ಟೈಪ್ ಇದೆ, ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವೆಶನಲ್ಲಿ ನಿಮಗೆ ಈ ಥರ ಎಮ್ ಸಿ ಕ್ಯೂಸೇ ಕೇಳೋದವರು ಕಾನ್ಸೆಪ್ಟ್ ಗೊತ್ತಿರಲಿ. ಓಕೆ, ದೇ ಕ್ಯಾನ್ ಚೇಂಜ್ ದ ನಂಬರ್ಸ್ ಬಟ್ ಕಾನ್ಸೆಪ್ಟ್ ಈಸ್ ಸೇಮ್. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ದಾರೆ. ಟೆಲ್ ಮಿ ವಾಟ್ ಇಸ್ ದಿಸ್. ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 18 2s 36 is equal to 6 6s 36 minus 18 2s 36. Okay, so x square minus 36 is equal to 36 minus 36 is 0. x square is equal to 36. So x is equal to ಏನಾಗುತ್ತೆ ಸ್ಕ್ವೇರ್ ರೂಟ್. ಓಕೆ, ಸ್ಕ್ವೇರ್ ಇರೋದ್ರಿಂದ ಇಲ್ಲೂ ಅಷ್ಟೇ ಅದೇ ಹೇಳಬೇಕಿತ್ತು. ಹೈಯೆಸ್ಟ್ ಡಿಗ್ರಿ ಏನಿದೆ 2 ಇದೆ. ಹೈಯೆಸ್ಟ್ ಡಿಗ್ರಿ 2 ಅಂದರೆ 2 ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗಬೇಕು ಸೊಲ್ಯೂಷನ್ಸು, ರೈಟ್? ಸೊ ದೇರ್ ಫಾರ್ 36 ಅಂದರೆ ಏನಾಗುತ್ತೆ ಹೇಳ್ರಿ, ಪ್ಲಸ್ ಆರ್ ಮೈನಸ್ 6. Simple. So which option is having plus or minus 6 here? Option B. Therefore option B is the right answer. Okay, so this completes your first exercise. We will be dealing with the next lecture. In next lecture, area of triangle. Thereafter you have the concept of minus, cofactors. That's also very easy. Adjoint concept ide, inverse ide, ಎಲ್ಲವೂ ಸಾಲ್ವ್ ಮಾಡೋಣ. ಓಕೆ, ನೋ ವರೀಸ್, ರೈಟ್? ಸೊ ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. And yeah, and whatever you wanna share, if you have really liked the video, or if the video is really helpful, please let me know in the comment section. Okay, ನಾವು ಹೆಂಗೆ ಅಂದರೆ ಪಾಠ ಮಾಡಿದ್ದು ಬೇರೆಯವ್ರಿಗೆ ಹೆಲ್ಪ್ ಆಗಿದೆ ಅನ್ನೋದು ಗೊತ್ತಾದಾಗ ಇನ್ನೂ ಆ್ಯಕ್ಟಿವ್ ಆಗಿರ್ತೀವಿ. we will bring more such lectures for you. But if it is like ಸುಮ್ಮನೆ ಒನ್ ವೇ ಕಮ್ಯುನಿಕೇಷನ್, ನಾನು ಅಷ್ಟೇ ಸುಮ್ಮನೆ ಮಾಡ್ತಾನೆ ಇದ್ದೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ತಿಲ್ಲ ಅಂದಾಗ at certain point we end up being bored. Okay, so that should not happen. That small dose of motivation is nothing but your positive words. Okay, if it is really helpful, positive words ಅಂದ್ರೆ ಸುಮ್ಮನೆ ಪಾಸಿಟಿವ್ ಇಡೋದಲ್ಲ. if it is really helpful, please let me know. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೋದು, ಆ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ಯಾರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ವೋ ಅಥವಾ ನಿಮಗೆ ಅನಿಸುತ್ತೆ ಅವ್ರಿಗೆ ಹೆಲ್ಪ್ ಆಗಬಹುದು ಅಂತ ಅಂದರೆ ಅವರಿಗೆ ಶೇರ್ ಮಾಡಿ. ಓಕೆ, ಶೇರ್ ವಿತ್ ಯುವರ್ ಫ್ರೆಂಡ್ಸ್, help them also. Okay, you have the chance to help someone for free of cost, so don't miss it, right? Help others, right? Helping is the best thing, I guess. Anyways, yeah, so that's all for today. Thank you so much. God bless you.